ಪಾಂಡುರಂಗ ಅವಂಗ ಭಕ್ತ ಅಂತ ನೀನ ನನಗ ಕಾಲ ನೀನು ಕಣ್ಣೀರ್ಲೆ ತೊಳಿತಿ ಅಂದ್ರ ನನ್ನಂತಿಲೆ ವಸ್ತು ಕೇಳ್ದ ಇರ್ತಾನೇನು ಅಂತ ಮನಸ್ಸಿನಾಗ ಬಂತು. ಯಾರಿಗ್ರಿ ಬಂತು ಮನಸ್ಸಿನಾಗ? ಲಕ್ಷ್ಮೀ ದೇವಿಗೆ ಬಂತಂತ. ಲಕ್ಷ್ಮೀ ದೇವಿಗೆ ಯಾವಾಗ ಬಂತು? ತುಕಾರಾಮ್ ಮ್ಯಾಗ ಮಕ್ಕ ಎತ್ತಿ ನೋಡಿನಂತೆ, ತಾಯಿ ಆ ಶಬ್ದ ನಿನಗೆ ಎಂದು ಬರಬಾರ್ದಂದು, ಆ ಶಬ್ದ ನಿನಗೆ ಯಾವಾಗೂ ಬರಬಾರ್ದಂತ. ಏನು ಬಂತು ಅಂತ ಕೇಳಿದಂತ ತುಕಾರಾಮನ ಲಕ್ಷ್ಮಿ ಕೇಳ್ತಾಳ, ಇಲ್ಲ ನಿನ್ನ ಪಾದ ತೋಳದೇನಲ್ಲ ಪಾಂಡುರಂಗನ ಭಕ್ತನದಾನ, ನನ್ನ ಕೇಳ್ದು ಇರ್ತಾನ ತಂದಿಲ್ಲ ನೀ ಅಂತ ಕೇಳಿದ. ನೋಡ್ರಿ, ಅಂದ್ರ ಕೇಳವ್ರ ಮನಸ್ಸು ಹೇಳವ್ರ ಮನಸ್ಸು ಹಿಂಗಾಗಿರ್ಬೇಕಂತ. ಕೇಳವ್ರ ಮನಸ್ಸು ಹೆಂಗಾಗಿರ್ಬೇಕ್ರಿ? ಅವ್ ಹೇಳುಕೊಡ್ದ ನಿನ್ನ ಉಚ್ಚಾರದೊಳಗ, ನಿನ್ನ ಆತ್ಮ ಸಾಕ್ಷಾತ್ಕಾರದೊಳಗ ಪ್ರಗಟ ಆಗಿರ್ಬೇಕಂತ. ಅದಕ್ಕೆ ಜ್ಞಾನ ಅಂತಾರ. ಸಾಮಾನ್ಯ ಜ್ಞಾನ ಬೇರೆ, ಶುದ್ಧ ಜ್ಞಾನ ಬೇರೆ ಅದ. ಶುದ್ಧ ಜ್ಞಾನ ಹೋಗ್ಬೇಕು ನಾವು. ಸಾಮಾನ್ಯ ಜ್ಞಾನ ತಗೊಂಡ ಏನ್ ಮಾಡೋದು? ಅದ ಬಾಳೆಹಣ್ಣು ಅದ, ಸಿಪ್ಪಿ ತಗೊಂಡ ಏನ್ ಮಾಡಮದಿ? ಹಣ್ಣ ಸಿಗ್ಲಿಲ್ಲ ಅಂದ್ರ ಸಾಮಾನ್ಯ ಜ್ಞಾನ ಸಿಪ್ಪಿ ಇದ್ದಂಗ, ಶುದ್ಧ ಜ್ಞಾನ ಒಳಗ ಹಣ್ಣ ರುಚಿ ಇದ್ದಂಗ. ಯಾವಾಗ ಲಕ್ಷ್ಮಿ ಅಂತಾಳ, ನನ್ನ ಮನಸ್ಸಿನ್ಯಾಗ ಬಂದಿದ್ದು ನಿನಗೂ ಗೊತ್ತಾಗೈತೆ ಅಂದ್ರ ತುಕಾರಾಮ ಒಂದು ಮಾತು ಕೇಳ್ತೇನೆ, ಹೇಳ್ತೀನಿ ಅಂತ ಕೇಳ್ತಾನ. ಹೇಳು, ನೀ ಏನ್ ಹೇಳ್ತಿ ಅದನ್ನ ನೀ ಹೇಳ್ತೇನೆ ಅನ್ನತಿಯಲ್ಲ, ಅದನ್ನ ನಾನೇ ಹೇಳಂದ್ರೆ ಹೇಳ್ತೇನೆ ಅಂತ ತುಕಾರಾಮ್. ಎಷ್ಟು ತಾಕತ್ತಿತ್ತು ನೋಡ್ರಿ ತುಕಾರಾಮ್. ಹಂಗಾರೆ ಏನ್ ಹೇಳ್ತಾನೆ ಕೇಳು ಅಂತ ಕೇಳಿದಳಂತೆ. ಅವಾಗ ಆಕಿ ಬಾಯಾಗ ಏನ್ ಬಂದಿತ್ತು ಗೊತ್ತೇನ್ರಿ? ಲಕ್ಷ್ಮೀ ಬಾಯಾಗ, ನೋಡ ನಾನು ಹೇಳ್ಕೊಡ್ದ, ನನ್ನ ಮನಸ್ಸಿನ್ಯಾಗ ಬಂದಿದ್ ನಿನಗ್ ಗೊತ್ತಾತ, ನಾ ಏನ್ ಕೇಳಾಕಿದ್ನಿ ಗೊತ್ತಾ? ಹೇಳಂತಂತ ಅಂದಾಗ, ನಿನ್ ಎಷ್ಟು ಜನ್ಮದ ಅರಿವೈತೆ ಅಂತ ನೀ ಕೇಳ್ತಿ ಇಲ್ಲೋ ಅಂತ ಕೇಳಿದ್ರು. ಸತ್ಯ ಐತಲ್ಲೋ ತುಕಾರಾಮ ಅಂದ್ಲಂತ್ರಿ ಲಕ್ಷ್ಮೀದೇವಿ. ನನ್ನ ಮನಸ್ಸಿನ್ಯಾಗ ಬಂದಿದ್ದ ಖರೆ ಅದ. ಯಾಕೆ ಬರೀ ಮನಸ್ಸಿನ್ಯಾಗ ಬಂದಿದ್ದು ನೀ ಹೇಳಿ ಅಂದ್ರ ನಿನ್ ಎಷ್ಟು ಜನ್ಮದ ಅರಿವೈತೋ ತುಕಾರಾಮ ಅಂತ ನಾ ಕೇಳಿದು ಖರೆ ಇತ್ತು ಅಂದಂತ. ನೋಡ್ರಿ, ಮನುಷ್ಯರಿಗೆ ಎಷ್ಟು ತಾಕತ್ತಿತ್ತು ನೋಡ್ರಿ ತುಕಾರಾಮರಲ್ಲೇ. ತುಕಾರಾಮ್ರು ಎಂತವರು? ವೈರಿಗಳಿಗೆ ದೇವ್ರಂದ್ರು, ತಾವೇ ದೇವ್ರಾಗಿ ಹೋಗ್ಬಿಟ್ರು ದೇವ್ಲಕ್ಕೂ. ವೈರಿಗಳಿಗೆ ದೇವ್ರಂದ್ರ ಅವರು ತಾವೇ ದೇವರಾಗಿ ಹೋಗ್ಬಿಟ್ರು ದೇವಲೋಕಕ್ಕೆ. ಇಂಥವ್ರಿಗೆ ತುಕಾರಾಮ ಅಂತಾರ. ಯಾವಾಗ ತುಕಾರಾಮ ಖರೆ ಅದ, ಮತ್ ನಿನಗೆ ಎಷ್ಟು ಜನ್ಮದ ಅರಿವರೈತಿ ಹೇಳು ಅಂದ. ಎಷ್ಟು ಜನ್ಮದ ಅರಿವಿತ್ತಂತ್ರಿ ತುಕಾರಾಮನಿಗೆ? ಕೃತಾಯುಗ, ತ್ರತಾಯುಗ, ದ್ವಾಪಾರಯುಗ, ಕಲಿಯುಗ. 4 ಜನ್ಮದ ಅರಿವಿತ್ತಂತ ತುಕಾರಾಮನಿಗೆ. 4 ಜನ್ಮದ ಅರಿವ. 4 ಜನ್ಮದ ಅರಿವಿರ್ಬೇಕಾದ್ರೆ ತುಕಾರಾಮರಿಗೆ ಎಂತವ್ರ? 1 ಜನ್ಮದ 2 ಜನ್ಮದ. ಇವತ್ತು ಕೇಳಿದ್ರೆ ನಾಳೆ ಕೇಳಿದ್ರ ಮರ್ತು ಬಿಟ್ಟೇವ್ರಿ ಸಂತರ ಅಂತೀರಿ, ಹೌದಿಲ್ಲ? 4 ಜನ್ಮದ ಒಳಗೆ ಏನೇನಾಗೈತೆಲ್ಲ ಹೇಳಂದ್ರು ಹೇಳ್ತಾನಂತ ತುಕಾರಾಮ್. ಪವರ್ ನೋಡ್ರಿ ತುಕಾರಾಮ್. ಅದು ಏನ್ ಹೇಳ್ತಾರ ತುಕಾರಾಮ? 4 ಜನ್ಮದೊಳಗೆ ಏನಾಗೈತೆ ಅದನ್ನ ಹೇಳಂದ್ರೆ ಹೇಳ್ತೇನೆ, ಅದು ನಾನ್ ಹೇಳ್ತೇನೆ ಅಂತಲ್ಲ, ಅದು ನಿನ್ನ ಆಶೀರ್ವಾದನಾಗ ಹೇಳ್ತೇನೆ ಅಂತ ಹೇಳ್ತಾರ. ನೋಡ್ರಿ, ಇದಕ್ಕೆ ಭಕ್ತಿ ಮರ್ಮ ಅಂತಾರೆ. ಇಂಥ ತುಕಾರಾಮ್ರ ಇಷ್ಟು ಹೇಳಿದಾಗ ಕರ್ಕೊಂಡು ಹೋದ್ರಿ, ಒಳಗ್ ಕರ್ಕೊಂಡು ಹೋದ್ಲ ಲಕ್ಷ್ಮೀದೇವಿನ ತುಕಾರಾಮ ಕರ್ಕೊಂಡು ಹೋಗಿ ಕುಂದ್ರಿಸಿದ. ಎಲ್ಲಾ ಅತಿಥಿ ಸತ್ಕಾರ ಮಾಡಿ ಕೇಳ್ತಾ ಇದ್ದಾನ, ತಾಯಿ ಏನೋ ನನ್ನ ಮನೆಗೆ ನೀ ಆಗಮಿಸಿದಿ, ಬಾಳ ಒಳ್ಳೇದಾತು ಜಗದ್ಮಾತೆ. ನನ್ನ ತಂದೆ ಹೆಂಗದಾನಂತ ಕೇಳಿದ್ರು. ತುಕಾರಾಮ್ ಕೇಳಿದಂತೆ, ತಂದೆ ಯಾರು ನಿನಗಂತ ಕೇಳಿದಂತ ಲಕ್ಷ್ಮೀದೇವಿ. ನೋಡವಾ, ನಿಮಗ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ತಂದೆ ಅದಾನ, ಆದ್ರೆ ಜಗತ್ತಿನ ತಂದೆ ಆಮದಾನ ಇಟ್ಟಲ್ಲದಾನ. ನಮ ವಿಶ್ವರೂಪ ವಿಷ್ಣು ಮಾಯ ಬಾಪ ಅಪಾರ ಅಮೂಪ ಪಾಂಡುರಂಗ. ಜಗತ್ತಿನ ತಂದೆ ನಾವ್ ಹಿಡಿಬೇಕಾಗೈತಂತ. ವಿಷ್ಣು ಮಾಯ ಬೈಕ್ ಬಿಟ್ಟು ಸ್ವಲ್ಪ ಹೋದ್ರೆ ಅಲ್ಲೇ
ಮಹಾತ್ಮರು ಏನ್ ಹೇಳ್ತಾರಲ್ಲಿ, ನಮ ಈಶ್ವರೂಪ ವಿಷ್ಣು ಮಾಯೆ ಪಾಪ. ಈಶ್ವರೂಪ ಯಾರು? ಈ ಜಗತ್ ಯಾರಂದ್ರೆ ನಾನು ಅಂತ ಹೇಳ್ತಾನೆ ಪರಮಾತ್ಮ. ನಾನೇ ಅದ ನಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಪರಮಾತ್ಮನೇ ಈಶ್ವರನ್. ನಮ ಈಶ್ವರೂಪ ವಿಷ್ಣು ಮಾಯೆ ಪಾಪ. ಜಗತ್ತಿನ ತಂದೆ ಯಾರಂತ ಕೇಳಿದ್ರೆ ಪಾಂಡುರಂಗ ಜಗತ್ತಿನ ತಂದೆ ಅದಾನ. ಅವ ಹೆಂಗ ತಂದೆ ಅದಾನ್ರಿ? ಮಾನವ ಕುಲ ಕಷ್ಟ ತಂದೆಲ್ಲ ಅಂತರಿ. ಮತ್ ಹೇಳ್ತಾನೆ ಮಾನವ ಕುಲ ಕಷ್ಟ ತಂದೆಲ್ಲ, 84 ಲಕ್ಷ ಜೀವ ರಾಶಿಗೂ ನಾ ತಂದೆ ಅದಾನೆ ಅಂತ ಹೇಳ್ತಾನೆ ಪರಮಾತ್ಮ. 84 ಲಕ್ಷ ಜೀವರಾಶಿಗೂ ನಾ ತಂದೆ. ವಿನವಿತೋ ರಂಕ ದಶಮಿ ಸೇವಕ್. ಮನುಷ್ಯನಲ್ಲಿ ಯಾವ ವಿನಯ ಇರ್ಬೇಕ್ರಿ ಅಂದ್ರ ಬಾಳ ಸನ್ಮಾರ್ಗ ಇದು. ಈ ಸನ್ಮಾರ್ಗದೊಳಗ ವಿನಯವಂತನಾಗಿರ್ಬೇಕಂತ. ವಿದ್ಯಾ ಕಳ್ಕೊಂಡ್ರು ಹುಡುಕಾಕ್ ಬರ್ತತ್ರಿ, ವಿನಯ ಕಳ್ಕೊಂಡ್ರು ಹುಡುಕಾಕ್ ಬರುದಿಲ್ಲಂತ. ರಾವಣ ಏನ್ ಮಾಡಿದ್ದ? ವಿನಯ ಕಳ್ಕೊಂಡಿದ್ದ, ವಿದ್ಯೆ ಬೇಕಾದಷ್ಟು ಕಲ್ತಿದ್ದ. ಏನದ? ರಣರಂಗದೊಳಗ ದುರ್ಮರಣ ಅದ ಅಂತ. ರಣರಂಗದೊಳಗ ದುರ್ಮರಣ ಅದಿಲ್ಲ. ಅದಕ್ಕೆ ಏನಂತಾರ, ವಿದ್ಯೆ ಕಲಿದ್ ಬೇಡ, ವಿನಯವಂತನಾಗು, ಶ್ರದ್ಧಾವಂತನಾಗು, ನಿಷ್ಠಾವಂತನಾಗು, ಉತ್ತಮ ನೆನೆಸಿಕೊ ಅಂತ ಹೇಳತ್ತಾರ ಇಲ್ಲಿ. ಉತ್ತಮ ನೆನೆಸಿಕೊಳ್ಬೇಕಾದ್ರ ಎಂತವ್ರು ಉತ್ತಮ ನೆನೆಸಿಕೊಂಡ್ರು ನೋಡ್ರಿ. ಉತ್ತಮ ನೆನೆಸಿಕೊಳ್ಬೇಕಾದ್ರ 84 ಲಕ್ಷ ಜೀವರಾಶಿ ಎಲ್ಲ ಉದ್ಧಾರ ಆಗ್ಲಿ, ಕೆಟ್ಟವರು ಚಲೋ ಆಗ್ಲಿ, ಒಳ್ಳೆಯವ್ರಿಗೆ ಚಲೋ ಆಗ್ಲಿ, ನನಗ್ ಏನಾರ ಆಗ್ಲಿ ಅನ್ನೋ ಉತ್ತಮ ಅನಿಸ್ಕೊಂತಾನಂತ. ನನಗ್ ಏನಾರ ಆಗ್ಲಿ, ಈ 84 ಲಕ್ಷ ಜೀವರಾಶಿ ಸಂತೋಷವಾಗಿದ್ರೆ ಸಾಕ, ಇಷ್ಟು ಕೇಳೋರು ಉತ್ತಮ ನೆನೆಸಿಕೊಂತಾರಂತ. ಯಾರ ಭಾವ್ರಿ ಇದು? ಪರಮಾತ್ಮನ ಭಾವ ಇದು. ಆದ್ರೆ ನಾವ್ರಿ ಯಾರ ಏನ್ರ ಆಗಲ್ರಿ, ನಮಗ್ ಚಲೋ ಆದ್ರೆ ಸಾಕ. ನಾವ್ ಹೀಗ್ ಗಿರಾಕಿದೇವಿ ಅಂತ, ನಾವ್ ಹೀಗ್ ಗಿರಾಕಿದೇವಿ. ಅದಕ್ಕೇನಂತಾರ, ಈ ಮನುಷ್ಯ ಉತ್ತಮ ಅನಿಸಿಕೊಳ್ಳೋ ಮಠ ನೀ ಶಿಖರನಾಗೋದಿಲ್ಲ ಅಂತಾರ ಅವ್ರು. ಶಿಖರ ಆಗೋದಿಲ್ಲ ಅಂತ. ಎಂತವ್ರು ಶಿಖರ ಆಗ್ತಾರಿ? ವೈರತ್ ಮಾಡದವನ್ನ ಮಿತ್ರತ್ವ ಮಾಡ್ಕೋಬೇಕಂತ್ರಿ ಮಹಾರಾಜ್ರ. ಯಾವ ವೈರತ್ ಮಾಡ್ತಾನಲ್ಲ ಅವನು ಮಿತ್ರತ್ವ ಮಾಡ್ಕೊಳ್ಬೇಕಂತ. ಮಿತ್ರತ್ವ ಯಾವ ಮಾಡ್ಕೊಂತಾನ? ಮುಕ್ತಿಯ ಶಿಖರದ ಮ್ಯಾಲ ಮುಕುಟನಾಗ್ತಾನ ಅಂತ ಹೇಳ್ತಾರ. ಏನ್ ಹೇಳ್ತಾರ್ರಿ? ವೈರತ್ತಿದ್ದವನು ಮಿತ್ರತ್ವ ಮಾಡ್ಕೊಂಡ್ರ ಮುಕ್ತಿಯ ಶಿಖರದ ಮ್ಯಾಲ, ಮುಕ್ತಿ ಅಲ್ಲ ನಾ ಹೇಳತ್ತಿದ್ದು, ಮುಕ್ತಿಯ ಶಿಖರದ ಮ್ಯಾಲ ಮುಕುಟನಾಗ್ತೀವಿ ನೋಡ ಅಂತ ಹೇಳ್ತಾರ. ಮುಕ್ತಿ ಶಿಖರದ ಮ್ಯಾಲ ಮುಕುಟನಾಗ್ಬೇಕಾದ್ರ ನಾವ್ ಯಾರೋ ವೈರತ್ವದಿಂದ ನೋಡಿದ್ರು ನಾವ್ ಹೆಂಗ್ ನೋಡ್ಬೇಕಂದ್ರ ದೇವರ ಸಮಾನ ನೋಡ್ಬೇಕಂತ. ಈ ಬುದ್ಧಿ ಬರ್ಬೇಕಂತ ಮನುಷ್ಯನಿಗೆ, ಈ ಭಾವ ಬರ್ಬೇಕಂತ. ಈ ಭಾವ ಬಂದಿದ್ದ ಖರೆ ಇದ್ರ ಪರಮಾತ್ಮ ಏನಂತಾನ, ನೀನು ನಾನು ಹುಡುಕ್ಬೇಡ, ನಿನ್ನ ನಾನು ಹುಡುಕ್ತೇನೆ ಅಂತ ಹೇಳ್ತಾನ ಕಲಾಂಡ ಕೋಟಿ ಬ್ರಹ್ಮಾಂಡ. ನಿನ್ನನ್ನ ನಾನು ಹುಡುಕ್ತೇನೆ ಅಂತ ಹೇಳ್ತಾನ. ಇಂಥ ಕಲಾಂಡ ಕೋಟಿ ಬ್ರಹ್ಮಾಂಡ ಈ ಮಾತನ್ನ ಹೇಳ್ತಾ ಇದ್ದ ನಂದ ಮ್ಯಾಲ. ತುಕಾರಾಮ
ಏನು ಕೇಳಿದಾರಿ? ತಾಯಿ ಜಗನ್ಮಾತೆ ಲಕ್ಷ್ಮೀದೇವಿ, ನೀ ನನ್ನ ಮನೆಗೆ ಬಂದಿ ಅಂದ ಮ್ಯಾಲ ನೀನು ಯಾರ್ದೋ ಮನೆಗೆ ಹೋಗ್ಬೇಕಾದ್ರೂ ಕೂಡ ಏನ್ರ ಒಂದು ಅವಶ್ಯ ಏನೋ ಒಂದು ಕಾರಣ ಇದ್ರ ನೀವು ಹೋಗ್ತಿ, ಯಾಕೆ ಕಾರಣ ಮ್ಯಾಲ ನನ್ನ ಮನೆಗೆ ಬಂದಿ ತಾಯಿ ಅಂತ ಕೇಳಿದ. ಅದಕ್ಕೇನಂದ್ರ ಪ್ರಥಮ ಏನ್ ಹೇಳಿದ್ರು? ರೊಕ್ಕ ರೂಪಾಯಿ ಸಂಪತ್ತ ನೀನ್ ಹುಡುಕ್ಬೇಡ, ಸಂಪತ್ತ ನೀನ್ ಹುಡುಕ್ಬೇಕು. ತುಕಾರಾಮನ್ ಹುಡ್ಕೊಂತ ಹೋದ್ಲಿಲ್ಲ ಲಕ್ಷ್ಮಿ. ಏನ್ ತುಕಾರಾಮ್ ಎಲ್ಲೈತೆ ಅಂತ ಹುಡ್ಕೊಂತ ಹೋದ? ಇಲ್ಲ. ಸಂತರು ಶರಣರು ರೊಕ್ಕ ರೂಪಾಯಿಗಳನ್ನ ಹುಡುಕವ್ರಲ್ಲ, ಭಗವಂತನ ಹುಡುಕವ್ರು. ಭಗವಂತನ ಯಾರು ಹುಡುಕಿದ್ರು ಅವ್ರನ್ನ ಲಕ್ಷ್ಮಿ ಹುಡುಕ್ತಾ ಇದ್ದಾಳ. ಅಂದ್ರ ಭಕ್ತರ ಅಧೀನ ಇರ್ತಾಳ ತಾಯಿ, ಆದ್ರೂ ಅಧೀನ ಇರ್ತಾಳ. ಯಾವಾಗ ಲಕ್ಷ್ಮೀ ದೇವಿಗೆ ಗುಂಗ್ ಹಿಡಿತ್ರಿ, ತುಕಾರಾಮ್ ಏನ್ರ ಕೇಳ್ಬಹುದು. ಅವಾಗ ತುಕಾರಾಮ್ ಅಂತಾನ, ತಾಯಿ ನನ್ನ ಮನೆಗೆ ಬಂದ ನೀ ಯಾಕೆ ಗುಂಗ್ ಹಿಡಿದು ಕುಂತಿ? ತುಕಾರಾಮ್ ಏನ್ ಕೇಳ್ತಾನಂತ ಯಾಕೆ ವಿಚಾರ ಮಾಡತ್ತಿ? ನಾನು ಏನು ಕೇಳೋದಿಲ್ಲ ಅಂದಾರಿ ತುಕಾರಾಮ್. ಏನು ಕೇಳೋದಿಲ್ಲ ಅಂದ್ರ ನಾ ನಿನ್ನ ಮನೆಗೆ ಬಂದು ನಾ ಕೊಟ್ಟ ಹೋಗ್ಬೇಕಾಗೈತಿ, ನೀ ಏನು ಕೇಳ್ತಿ ಕೇಳಂತ ಕೇಳಿದ. ಲಕ್ಷ್ಮೀದೇವಿ ಕೇಳಿದ್ರು ತುಕಾರಾಮಗ. ತುಕಾರಾಮ್ ಅಂದ, ತಾಯಿ ನಾ ಕೇಳಿದ ವಸ್ತು ನಿನಗೂ ಕೊಡಾಕ್ ಆಗೋದಿಲ್ಲ, ನಿನಗೂ ಕೊಡಾಕ್ ಆಗೋದಿಲ್ಲ. ನಾ ಕೇಳು ವಸ್ತುನ ಹಂಗೈತಿ. ಅಂದ್ರ ನಾನು ಅಪವಿತ್ರ ಕೇಳವನಲ್ಲ, ಪವಿತ್ರ ಕೇಳವದೇನಿ. ನಾ ಅನಿತ್ಯ ಕೇಳವನಲ್ಲ, ಶಾಶ್ವತ ಕೇಳವದೇನಿ. ಕೇಳಿದ್ರ ಅದು ಅಜರಾಮಾಗಿ ಉಳಿಬೇಕು ಜಗತ್ನ್ಯಾಗ. ಸೂರ್ಯ ಚಂದ್ರರು ಹೆಂಗ್ ಉಳ್ದಾರಲ್ಲ ಈ ಆಕಾಶ ಮಾರ್ಗದ ಮ್ಯಾಲ, ಹಂಗ್ ಉಳಿಬೇಕ. ನಾ ಅಂತದ್ ಕೇಳವದೇನಿ, ಆದ್ರ ನಿನಗ ಅದು ಕೊಡಾಕ ಆಗೋದಿಲ್ಲ ಅಂದ ತುಕಾರಾಮ್. ಲಕ್ಷ್ಮೀದೇವಿ ಏನಂತಾಳ, ನಾನಿಲ್ದ ಈ ಜಗತ್ನೊಳಗ ಅವಕಾಶ ಯಾರಿಗಿಲ್ಲ, ನನ್ನ ಕಂಚ ನಮ್ ಕಾರ್ಯಸಿದ್ಧಿ ನಾನಿದ್ದಾಗ ಹಾಕ್ತತಿ ಅಂದರಿ ಲಕ್ಷ್ಮಿ. ಅವಾಗ ಒಂದ್ ಮಾತು ಹೇಳಿದ ತುಕಾರಾಮ್, ತಾಯಿ ರೊಕ್ಕ ಮಿಷನ್ಲೆ ಮಾಡಾಕ್ ಬರ್ತೈತ್ರಿ, ಬಂಗಾರ ಮಿಷನ್ಲೆ ತಯಾರು ಮಾಡಾಕ್ ಬರ್ತೈತಿ. ನನ್ನ ತಂದಿ ಪಾಂಡುರಂಗ ಧಾನ್ಯಗಳನ್ನ ಮಾಡಿಟ್ಟಾನ ಭೂಮಿ ಮೇಲೆ, ಒಂದು ಜ್ವಾಳದ ಕಾಳು ಮಾಡಾಕ್ ಬರ್ತೈತೇನ್ರಿ? ಬರೋದಿಲ್ಲ. ನನ್ನ ತಂದಿ ಶಾಶ್ವತ ಮಾಡಿಟ್ಟಾನ. ಆ ಬಂಗಾರ ಇಲ್ಲಿಕ್ರು ಬದುಕಾಕ್ ಬರ್ತೈತಿ, ರೊಕ್ಕ ಇಲ್ಲಿಕ್ರು ಬದುಕಾಕ್ ಬರ್ತೈತಿ, ಧಾನ್ಯ ಇಲ್ಲಿಕ್ರ ಬದುಕಾಕ್ ಬರ್ತೈತಿನ್ರಿ? ಬದುಕಾಕ್ ಬರೋದಿಲ್ಲ. ನನ್ನ ತಂದಿ ಮಾಡಿ ವಸ್ತು ಇಂಥದನ್ನ ಮಾಡ್ಯಾನ, ಆದ್ರೆ ನೀ ಕೊಡ್ತೇನೆ ಅಂತೆಲ್ಲ. ನಾ ಕೇಳಿ ಅಂದ. ಕೇಳು. ಏನು ಕೇಳಿದಳ್ರಿ ಲಕ್ಷ್ಮೀದೇವಿಗೆ ತುಕಾರಾಮ್ ಏನ್ ಕೇಳಿದ? ನನಗೇನು ಬೇಡ, ನೀ ಕೊಡುವಂತ ಸಂಪತ್ತು ಒಂದನ್ನ ಕೇಳ್ತಾನೆ, ಅದನ್ನ ಕರೆಕ್ಟ್ ಕೊಟ್ಬಿಡು ಅಂದಾರಿ. ಆತ ಏನ್ ಕೇಳ್ತಿ ಕೇಳಪ್ಪ ಅಂದ್ರ ಲಕ್ಷ್ಮಿ, ನಿನ್ನ ಗಂಡ ಯಾರು? ವಿಠಲ ಅಂದ್ರಿ ಲಕ್ಷ್ಮೀದೇವಿ. ವಿಷ್ಣುದೇವಿ ವಿಠಲ ಅಂದ. ನಿನ್ನ ಗಂಡನ ನನಗೆ ಕೊಟ್ಬಿಡು, ನನಗೇನು ಬೇಡ ಅಂದಾರಿ ತುಕಾರಾಮ್. ಏನ್ರಿ ಹೊಸದಾಗಿ ಮದುವೆ ಆಗೈತಿ, ಒಂದು ಪುರುಷಂದ ಒಂದು ಸ್ತ್ರೀದ ಮದುವೆ ಆಗೈತಿ. ನೋಡ್ತಂಗಿ ಗಂಡನ್ ಮಾಡ್ಕೊಂಡು ನಿನ್ನ ಗಂಡನ್ ನಾನು ಕೊಡಂದ್ರ ಕೊಡ್ತಾಳ ಏನ್ರಿ? ಹುಚ್ಚದ ಏನ್ ಶಾಣೆ ಅದ, ಇವತ್ತರ ನಿನ್ ತಾಳಿ ಕಟ್ಟಾನ, ಹೆಂಗ್ ಕೊಡ್ಲಿ ಅಂತ. ಹಂಗ ಇಲ್ಲಿ ಬರೇ ಮಾನವ ಜನ್ಮದಾಗ ಒಂದು ಮನುಷ್ಯನ ಬಿಟ್ಟು ಕೊಡೋದಿಲ್ಲ. ಇದು ಒಂದು ಸ್ತ್ರೀ ಗಂಡನ ಬಿಟ್ಟು ಕೊಡೋದಿಲ್ಲ. ಆಕಿ ಪತಿವ್ರತೆ ಇದ್ದವಳ, ನನ್ನ ಗಂಡ ಬೇಕು, ನನ್ನ ಗಂಡನೇ ದೇವ್ರ ಅಂತ ತಿಳ್ಕೊಂಡಿರ್ತಾಳ. ಅಂತರದೊಳಗ ದೇವಲೋಕದ ಒಡೆಯ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅಖಲಾಂಡ ಕೋಟಿ ಅಂದ್ರ ಈ ಜಗತ್ತಿನ ಒಡೆಯ ಅಂತಾರ, ಅನಂತ ಕೋಟಿ ಅಂದ್ರ 14 ಲೋಕದ ಒಡೆಯ ಅಂತಾರ್ರಿ. 14 ಲೋಕದ ಒಡೆಯ ನನ್ನ ಗಂಡನ್ನ ಹೆಂಗ್ ಬಿಟ್ಟು ಕೊಡ್ಲಿ ಅಂತ ಕೇಳ. ನಿನಗ ಅದಕ್ಕ ಕೊಡಾಕ್ ಆಗುದಿಲ್ಲ ಅಂತ ಹೇಳಿದ್ರು ಕೇಳಬಲ್ಲಿ. ನಿನ್ನ ಗಂಡನ್ನ ನಾ ತಗೋಲಿಲ್ಲ ಅಂದ್ರೆ, ನಿನ್ನ ಗಂಡ ನನಗ್ ಬ್ಯಾಡ ಆಗಿದ್ರ ನನಗೆ ಯಾವ ವಸ್ತು ತಗೊಂಡ ಏನ್ ಮಾಡ್ಲಿ? ಏನ್ ಬೇಡ, ನಿನ್ನ ಗಂಡ ಒಬ್ಬಿದ್ರೆ ಸಾಕ, ಅವನೊಬ್ಬವನ್ನ ನಿಶ್ಚಿತ ನನಗ್ ಕೊಟ್ಬಿಡು ಅಂತ ಕೇಳಿದ ತುಕಾರಾಮ. ಲಕ್ಷ್ಮೀದೇವಿ ನಡಗಾಕತ್ಲಂತ್ರಿ, ಲಕ್ಷ್ಮೀದೇವಿ ನಡಗಾಕತ್ಲಂತ ತುಕಾರಾಮನ ಮುಂದೆ. ತುಕಾರಾಮ, ನನ್ನ ಗಂಡನ್ ಬಿಟ್ಟು ನೀ ಬೇಕಾದ ಕೇಳ, 3 ಲೋಕದೊಳಗೆ 14 ಲೋಕದೊಳಗೆ ಕೇಳ್ಬೇಕಾರ ಕೊಡ್ತೇನೆ ಅಂದ್ಲಂತ ಲಕ್ಷ್ಮೀದೇವಿ. ನಿನ್ನ ಗಂಡ ದೊಡ್ಡವನು 14 ಲೋಕ ದೊಡ್ಡದು ಅಂತ ಕೇಳಿದಳು. ನಿನ್ನ ಗಂಡ ವಿಠಲ ದೊಡ್ಡವನು 14 ಲೋಕ ದೊಡ್ಡದು ಅಂತ ಕೇಳಿದನು ತುಕಾರಾಮ್. ಇಲ್ಲ, ನನ್ನ 14 ಲೋಕದ ನನ್ನ ಗಂಡ ದೊಡ್ಡವ ಅಂತಂದು. ನಿನ್ನ ಗಂಡನ್ನ ನಾ ತಗೋಲಿಲ್ಲ, 14 ಲೋಕ ತಗೊಂಡು ನಾ ಏನ್ ಮಾಡ್ಲಿ ಅದು ನಂದಂತ ತುಕಾರಾಮ್. ನಾವ್ ಅಣ್ಣವರದೇವಿ, ನಾವ್ ಎಂತವ್ರದೇವ್ರಿ? ಒಂದ್ 500 ನೋಟ್ ಬಿದ್ದೈತ್ರಿ, ಮಂದಿ ಬಾಳ್ದಾರ ಅಂದ್ರೆ ಕಾಲರ ಇಟ್ಟ ಹಂಗ ತಗೊಂಡ್ರಿ ಅಂತೀವಿ ನಾವು. ಹೌದು, ನಾವ್ ಈ ಪೈಕಿ ಇದೇವಂತ.
ಸನ್ಯಾಸಸ್ಯ ಮಾಭಾವ ತತ್ವ ಮಿಚ್ಛಾಮಿ ವೇದಿತಂ ತ್ಯಾಗಸ್ಯ ಚ ರೂಪಿಕೇಶ ಪ್ರತಕೇಶ ನಿಮ್ಮ ಮಧುಸೂದನ ಅಂತಾನ. ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನಂತ ಹೇಳ್ತಾರ ಇಲ್ಲಿ. ತ್ಯಾಗ ಸನ್ಯಾಸ ಅಂತ ಎದಕ್ಕಂತಾರ? ಸಂಸಾರ ಸನ್ಯಾಸ ಅಲ್ಲ, ದೇವ್ರ ಮ್ಯಾಗ ಯಾವ ಅರ್ಪಿಸಿದಾನೋ ಅದು ಸನ್ಯಾಸ ಅಂತ. ತ್ಯಾಗ ಅಂದ್ರೆ ಒಂದ್ 500 ಲೋಟ ಬಿದ್ದೈತ್ರಿ, ಇದು ನಂದ ಯಾವ ಹೋಗ್ಯಾನ, ನಾವ್ಯಾವ ಬಿಟ್ಟು ಹೋಗುತ್ತೆ ಆಗಿರ, ನಾವು ಬಿಟ್ಟು ಹೋಗ್ಬಹುದು ಏನಂತ. ಯಾವಾಗ ತ್ಯಾಗ ಅಲ್ಲಿ ತನ ಬರುವುದಿಲ್ಲ, ಈ ಭಾವ ಶುದ್ಧ ಎಲ್ಲಿ ಆಗುವುದಿಲ್ಲ, ಮನುಷ್ಯನಾಗಿ ಉಳಿಯೋದಿಲ್ಲ ಅಂತಾರ ಅವರು. ಮನುಷ್ಯನಾಗಿ ಉಳಿಯೋದಿಲ್ಲ. ನಿನಗ ಅಂತೇಳಿ ಲಕ್ಷ್ಮೀ ದೇವಿ ಇಟಲ್ನ ಬಂದು ಮುಂದೆ ಬಂದ ನಿಂತಲು. ಯಾರು ಬಿಟ್ಟಿದ್ರು? ಸಂಪತ್ತು ಹೆಂಗ್ ಹುಡುಕ್ತಲ್ಲ ಆ ಬಾವು ನಿಮ್ಮಂತೆಲ್ಲ ಬರ್ಬೇಕ. ನಿಮ್ಮನ್ನ ಹುಡುಕ್ಬೇಕು, ಸಿರಿ ಸಂಪತ್ತು ಎಲ್ಲ ಆ ಬಾವು ನಿಮ್ಮಂತೆಲ್ಲ ಇರ್ಬೇಕಂತ ಸಂತರಾದವ್ರು ಇಲ್ಲಿ ಹೇಳತ್ತಾರ ಮಹಾತ್ಮರ. ಕಾಯೇ ಸಾಂಗುಮಿಯ ಸಂತಾಚಿ ಉಪಕಾರ. ಎಂತ ಉಪಕಾರ ಮಾಡಿದ್ರು ಸಂತ ತುಕಾರಾಮ್ರು? ಲಕ್ಷ್ಮೀ ದೇವಿನ ಮನೆಗೆ ಬರುವಂತದ್ದು ಮಾಡಿದ್ರು ಸಂತ ತುಕಾರಾಮ್ರು. ಕಾಯ ಸಾಂಗುಮಿಯ ಸಂತಾಚಿ ಉಪಕಾರ ಮಜ ನಿರಂತರ ಜಾಗವಿತಿ. ನಿರಂತರ ನೀವು ಮಕ್ಕೊಂಡಾಗ ಎದ್ದಾಗ ಅಡ್ಡಾಡುವಾಗ ಕೆಲಸ ಮಾಡುವಾಗ ಬರೇ ವಿಠಲ ಅನ್ರಿ. ಅವ್ರೇನ್ ಹೇಳ್ತಾರ ಗೊತ್ತೇನ್ರಿ? ದೇವ್ರನ್ನ ಎದರಿಂದ ಕಟ್ಟಾಕ ಆಗ್ತೈತೆ ಅಂದ್ರ ನೀವು ಕಬ್ಬನ್ ರಾಡ್ಲೆ ಕಟ್ಟಿದ್ರು ಆಗುದಿಲ್ಲ, ಮರಾದ್ರ ಹಗ್ಗಲ್ಲೇ ಕಟ್ಟಿದ್ರು ಆಗುದಿಲ್ಲ. ದೇವ್ರನ್ನ ಎದರ್ಲಿಂದ ಕಟ್ ಹಾಕ್ಬೇಕಂದ್ರ ನಿಮ್ಮ ಒಳ್ಳೆ ಮನಸ್ಸಿನಿಂದ ಅವನು ಕಟ್ ಹಾಕ್ಬೇಕಂತ ಪರಮಾತ್ಮನ್. ನೀವು ಒಳ್ಳೆ ಮನಸ್ಸಿನಿಂದ ಕಟ್ ಹಾಕಿದ್ರೆ ದೇವ್ರು ಎದರಿಂದ ಆದ್ರೂ ಬಿಚ್ಕೊಂಡು ಹೋಗ್ತಾನಂತ್ರ. ಆದ್ರೆ ಮನಸ್ಸಿನಿಂದ ಕಟ್ ಹಾಕಿದ್ರೆ ಬಿಚ್ಕೊಳಕ್ ಸಾಧ್ಯ ಆಗುದಿಲ್ಲ ಅಂತ, ಭಗವಂತ ಬಿಚ್ಕೊಳಕ್ ಆಗೋದಿಲ್ಲ ಅಂತ. ಅದಕ್ಕೆ ಮನಸ್ಸು ಎಂತ ಮನಸ್ಸು ಇರ್ಬೇಕಂದ್ರ ಒಳ್ಳೆ ಮನಸ್ಸು ಇರಬೇಕು. ಅದು ಒಳ್ಳೆ ಮನಸ್ಸು ಹೆಂಗಿರ್ಬೇಕ್ರಿ? ಮನಸ್ಸು ಎಷ್ಟದಾವ್ರಿ? ಒಂದೇನೆ ಆಡ್ರಿ, ಇಲ್ಲಿ ಕುಂತಿರಲ್ಲ ಇದೊಂದು ಮನಸ್ಸು. ನಾವು ಒಂದು ಧಾರಾವಾಹಿ ಹತ್ತಿತ್ತು ಅದನ್ನ ನೋಡ್ತಿದ್ವಿ ಯಪ್ಪ ಅಂತಿರಲ್ಲ, ಅದೊಂದು ಮನಸ್ಸು. ಹೋಗತ್ತಿಲ್ ಮನಿ ಕಡೆ ಹೋಗತ್ತಲ್ರಿ, ಧಾರಾವಾಹಿ ಮಸ್ತ್ ಇತ್ರಿ ನೋಡ್ತಿದ್ವಿ, ಏನ್ ಸಂತರ ಹಚ್ಚ ಬಿಟ್ರಿಲ್ಲ ಅಂತಿರಲ್ಲ, ಅದೊಂದು ಮನಸ್ಸು. ಅದಕ್ಕೆ ಇಲ್ಲಿ ಏನಂತಾರ, ಎರಡು ಮನಸ್ಸು ಅದಾವ. ಎರಡು ಮನಸ್ಸು ಅಂದ್ರ ಒಂದು ಒಳ್ಳೆ ಮನಸ್ಸ, ಒಂದು ಕೆಟ್ಟ ಮನಸ್ಸ. ಕೆಟ್ಟ ಮನಸ್ಸಿನ ಅಟ್ಟಾಸ ಒಳ್ಳೆ ಮನಸ್ಸಿನಿಂದ ಎಲ್ಲಿ ತನ ಮೆಟ್ಟ ಹಾಕುದಿಲ್ಲ ಅಲ್ಲಿ ಮಟ್ಟ ಮನುಷ್ಯನ ವೃತ್ತಿಗೆ ಬರೋದಿಲ್ಲ ಅನ್ನತ್ತಾರ. ಮನುಷ್ಯನ ವೃತ್ತಿಗೆ ಬರೋದಿಲ್ಲ ಅಂತ. ಮನುಷ್ಯ ವೃತ್ತಿಗೆ ಬಂದ ಮ್ಯಾಲ ಭಗವಂತನ ಪ್ರಾಪ್ತಿ ನೀವು ಹುಡುಕ್ಬೇಡ. ಚಿತ್ತ ವೃತ್ತಿ ಆದ್ಮೇಲ ಭಗವಂತನ ಪ್ರಾಪ್ತಿನ ಹುಡುಕೋದ್ ಬೇಕಾಗಿಲ್ಲ. ಭಗವಂತನ ನಮ್ಮನ್ನು ಹುಡುಕ್ತಾನಂತ. ಭಗವಂತನ ನಮ್ಮನ್ನು ಹುಡುಕ್ತಾನಂತ. ಸಂತ ತುಕಾರಾಮನ್ ಯಾರು ಹುಡ್ಕೊಂತ ಬಂದ್ರು? ಪಾಂಡ್ರಂಗ್ ಹುಡ್ಕೊಂತ ಹೋದ್ನೇನ್? ಪಾಂಡ್ರಂಗನ ತುಕಾರಾಮ್ ಹುಡ್ಕೊಂತ ಹೋದ. ತುಕಾರಾಮನ್ನ ಯಾರು ಹುಡ್ಕೊಂತ ಹೋದ್ರು? ಪಾಂಡ್ರಂಗನ ಹುಡ್ಕೊಂತ ಹೋದ. ಏನ್ ಹೇಳ್ತಾರ ಇಲ್ಲಿ? ತಾಯಿಚ ಬೈಸೋಣೆ ಹರಾಯಕ ಚಿತ್ತ ಅವಡೆ ಅನಂತ ಆಳವಾವ. ಅಂದ್ರೆ ಏನ್ ಹೇಳ್ತಾರ? ಕುಂತಲ್ಲನ ಅವ ಸಂತ ತುಕಾರಾಮ ಕುಂತವನ ಚಿತ್ತ ವೃತ್ತಿ ಮಾಡ್ಕೊಂಡ್ಬಿಟ್ನಂದ್ರ ದೇವ್ರು ಓಡಾಡ್ಕೊಂತ ಬರ್ತಿದ್ದಂತ. ಅವನಂತಲ್ಲಿ ಓಡಾಡ್ಕೊಂತ
ಚಿತ್ತಿ ತುಜೆ ಪಾಯ ಡೋಳ ರೂಪಾಚೆ ಧ್ಯಾನ. ಚಿತ್ತದೊಳಗೆ ಯಾವ ರೂಪ ಪ್ರಕಟ ಆಗಿರ್ಬೇಕ್ರಿ ಅಂದ್ರ, ಈಗ ನಿಮ್ಮ ಮನೆಯವ್ರು ಹಿಂಗಾದಾರ ಅಂತ ನಿಮ್ ಮನಸ್ಸು ಹೇಳ್ತತಿಲ್ರಿ, ನಮ್ಮ ಅಪ್ಪಾರ ನಮ್ಮ ಅವ್ವಾರು ಹಿಂಗಾದಾರ ಅಂತ ನಿಮ್ ಮನಸ್ಸು ಹೇಳ್ತತಿಲ್ಲ, ಹಿಂಗಾದಾರ ಅಂತ ನಿಮ್ಮ ಮನಸ್ಸಿನೊಳಗೆ ಯಾವ ಕನ್ನಡಿ ಇಟ್ಕೊಂಡತಿಲ್ಲ, ಹೌದಿಲ್ಲ? ದೇವರನ್ನ ಹೆಂಗ್ ಇಟ್ಕೊಂಡಿರ್ಬೇಕಂದ್ರ ನಿಮ್ಮ ಕಣ್ಣಿನೊಳಗ ಆ ಪ್ರಕಾರ ಇಟ್ಕೊಂಡಿರ್ಬೇಕಂತ. ಅಂದ್ರ ಒಂದ ಕ್ಯಾಮ್ರಾದಲ್ಲಿ ಫೋಟೋ ತಕ್ಕೊಂಡ್ರ ಹಾಳಿ ಒಳಗೆ ಹೆಂಗ್ ಮುಡಿರ್ತೈತಲ್ರಿ ಚಿಕ್ಕ, ಹಂಗ ನಿನ್ನ ಮನಸ್ಸಿನೊಳಗ ಪರಮಾತ್ಮನ ಆಕಾರ ಮೂಡಿರಬೇಕಂತ. ಪರಮಾತ್ಮನ ಆಕಾರ ಮೂಡಿದ ಕರೆ ಇತ್ತಂದ್ರ ಆಕಾರ ಉಕಾರ ಮಕಾರ ಕರ್ತಿ ಆ ವಿಚಾರ, ಅವಾಗ ನೀ ಆಕಾರಕ್ಕೆ ಬರ್ತಿದಿ, ಅವಾಗ ಓಂಕಾರ ಆಗ್ತದ. ಓಂಕಾರ ಆಗ್ಬೇಕಾದ್ರೆ ಮೊದಲು ಆಕಾರಕ್ಕೆ ಬರ್ರಿ ಅನ್ನತ್ತಾರ. ಇಲ್ಲಿ ಆಕಾರಕ್ಕೆ ಅಂದ್ರ ಇಲ್ಲಿ ಮೊದಲು ಕುಂದ್ರಾಕ ಕಲೀರಿ ಅಂತ ಹೇಳತ್ತಾರ. ಮೊದಲು ಕುಂದ್ರಾಕ ಕಲೀರಿ ಅಂತ ಹೇಳ್ತಾರ. ಅಂದ್ರ ಕುಂದ್ರದ ಅಂದ್ರ ಏನ್ ಹೇಳ್ತಾರ, ಒಂದ್ 5 ನಿಮಿಷ ಬರೀ ಸುಮ್ನ ಕುಂದ್ರಾಕ ಕಲೀರಿ ಅನ್ನತ್ತಾರ. ಅವ್ರು ಏನು ಬರ್ಲಿಲ್ಲ ಸುಮ್ನ ಕುಂದ್ರಾಕ ಕಲಿಬೇಕಂತ್ರಿ. ಸುಮ್ನ ಕುಂತ್ರಿ ಏನಾಕತ್ರಿ ಹಂಗಾರ? ವಶಿಷ್ಠ ಮಹರ್ಷಿಗೆ ರಾಮ ಕೇಳ್ತಾನ ಒಂದ್ ಮಾತನ್ನ. ಏನಂತ ಕೇಳ್ತಾನ ಗೊತ್ತೇನ್ರಿ? ಬ್ರಹ್ಮ ಅಂದ್ರೆ ಏನಂತ ಕೇಳಿದ ಅಂತ್ರಿ. ಬ್ರಹ್ಮ ಅಂತ ಎದಕ್ಕಂತಾರ, ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದಂತ. ಆ ವಶಿಷ್ಠ ಮಹರ್ಷಿಗಳು ಹೇಳಿದ್ರಂತ, ಅವರು ಬ್ರಹ್ಮ ಅಂದ್ರೆ ಹಿಂಗಂತ ಹೇಳಲಿಲ್ಲ, ಏನಿಲ್ಲ, ಸುಮ್ಮನೆ ಕುಂತು ಬಿಟ್ರಂತವ್ರು. ರಾಮದೇವ್ ಕೇಳಿದಂತ, ವಶಿಷ್ಠ ಮಹರ್ಷಿಗಳೇ ನಿಮಗೆ ಹೇಳಾಕ್ ಬರ್ಲಿಲ್ಲೋ ಅಥವಾ ಅದ್ರ ಅರ್ಥ ತಿಳಿಲಿಲ್ಲೋ, ನೀವ್ ಯಾಕೆ ಇದನ್ನ ವಿಚಾರನ ಹೇಳಿಲ್ಲ ಅಂತ ಕೇಳಿದ್ರಂತ. ಅವಾಗ ವಶಿಷ್ಠ ಮಹರ್ಷಿಗಳು ರಾಮ್ ಹೇಳಿದ್ರಂತ, ಸುಮ್ಮನ ಕುಂದ್ರದ ಒಂದು ಬ್ರಹ್ಮ ಐತಿ ನೋಡು ಅಂತ ಹೇಳಿದ್ರಂತ. ಸುಮ್ಮನ ಕುಂದ್ರದ ಒಂದು ಬ್ರಹ್ಮ ಐತಿ ನೋಡು ಅಂತ ಹೇಳಿದ್ರಂತ. ಅದಕ್ಕೇನು ಬರ್ಲಿಲ್ಲ ಅಂದ್ರ 1 ತಾಸ ಆಗ್ಲಿಲ್ಲ ಅಂದ್ರ 5 ನಿಮಿಷ ಸುಮ್ಮನ ಕುಂದ್ರಾಕ್ ಕಲಿಬೇಕಂತ್ರಿ ಮನುಷ್ಯ. ಮತ್ತಿಲ್ಲಾದ್ರ ಏನ್ ಹೇಳತ್ತಾರ ಇನ್ನೊಂದ್ ಮಾತ, 5 ನಿಮಿಷ ನಿಮಗ ಸುಮ್ಮನ ಕುಂದ್ರಾಕ್ ಬರ್ಲಿಲ್ಲ ಅಂದ್ರ ಅಳಾಕ ಕಲಿಬೇಕಂತ್ರಿ. 5 ನಿಮಿಷ ಅಳಬೇಕಂತ. ಏನ್ರಿ ಸಂತ್ರ, ಎಲ್ಲಾರು ನಗ ಅಂದ್ರ ನೀವ್ ಅಳ ಅಂತಿರ್ಲ ಅಂತೀರಿ? ಎಲ್ಲಾರು ನಗ ಅಂತ ಹೇಳ್ಬೇಕಾರ ನಮ್ಮ ಊರಾಗ ಬಂದವ್ರ, ನೀವ್ ಅಳ ಅಂತೀರಲ್ಲ, ಹೌದಿಲ್ಲ? ದೇವರ ಸುಖದೊಳಗದಾನೋ ದುಃಖದೊಳಗದಾನ ಅಂತೀರಿ ನೀವು. ಬರೀ ನಿಮ್ಮ ಪ್ರಪಂಚ ಒಂದ್ 10 ಮಂದಿ ಇರ್ತೀರಿ ನೀವು ಮನ್ಯಾಗ, 10 ಮಂದಿ ನಿಗಸೋದ ಇಷ್ಟು ಕಷ್ಟ ಐತಿ. ನೀವು ಆ ಪ್ರಪಂಚ ನಿಗಸ್ಬೇಕಾದ್ರೆ ಎಷ್ಟು ದುಃಖ ಬರ್ತಾವು, ಎಷ್ಟು ಕಷ್ಟ ಬರ್ತಾವು, ಏನೇನೆಲ್ಲ ಬಂದ್ ಹೋಗ್ತಾವ, ಹೌದಿಲ್ಲ? ಈ ಪರಮಾತ್ಮ 14 ಲೋಕ ನಡೆಸ್ಬೇಕ. ಅವ ದುಃಖಿತದಾನೇನು ಸುಖಿತದಾನಂತೀರಿ? ತೋರ ಭಕ್ತಿ ಅವನ ಸಂತ ತುಕಾರಾಮ ಇಲ್ಲಿ ಏನಂತ ನಿರೂಪಣೆ ಕೊಡ್ತಾನ ಉಪದೇಶ ಪರದೊಳಗ್ರಿ, ಹೆಚ್ಚಿ ತೋರ ಭಕ್ತಿ ಅವಡತೋ ದೇವ.
ಭಕ್ತಿ ನೋಡಾಕ ಹೇಚಿ ಅಂದ್ರ ಇದೇನಪ್ಪ ಹೇಚಿ ಕೋಡ್ ಅಂತ ಕೇಳಿದವ. ಕೋಡ್ ಹೇಚಿ ತೋರ ಭಕ್ತಿ ಅಂದ. ಭಕ್ತಿ ನೋಡಾಕ್ ಬಾಳ ಸುಲಭ ಐತಿ, ಆದ್ರೆ ಇಲ್ಲಿ ಏನ್ ಹೇಳತ್ತಾರ ಸಂತರು, ಬಾಳ ಅವಘಡ ಐತಂತ್ರಿ ಭಕ್ತಿ. ಬಾಳ ಅವಘಡ ಐತಿ ಅಂತ ಇದು ಭಕ್ತಿ. ಈ ಅವಘಡ ಇರುವಂತ ಭಕ್ತಿ ಸಂಗಡ ಮಾಡ್ಕೋಬೇಕಾದ್ರ ನಮ್ಮ ಬುದ್ಧಿ ಹೆಂಗಾಗಿರ್ಬೇಕಂದ್ರ ಬಾಳ ಸಣ್ಣ ಮತಿಗೆ ಬರ್ಬೇಕಂತ. ಸಣ್ಣ ಮತಿಗೆ ಬರ್ಬೇಕಂತ. ಬಾಳ ಅವಘಡದ ಭಕ್ತಿ. ನೀವು ಭಕ್ತಿ ಮಾಡ್ತೀರಿ, ಭಕ್ತಿ ಬಾಳ ಸುಲಭ ಐತ್ರಿ ಮಹಾರಾಜರು ಕೇಳಾತೀವಂತೀರಿಲ್ಲ, ನೀವು ಕೇಳಾತೀರಿಲ್ಲ ಭಕ್ತಿ ಕೇಳಿದ್ರಿ, ಇದನ್ನ ಜ್ಞಾನದೊಳಗ ನಿಮ್ಮ ಮನಸ್ಸಿನ ಒಳಗಿಂದೆಲ್ಲ ಹೊಲಸು ಖರಾಬ್ ಹೊರಗೆ ಓಡಿಸ್ತು ಕುಂತ ಕೇಳಿದ್ರಿ. ಅಲ್ಲಿ ಹೊರಗಿಂದ ಒಬ್ಬ ಬರ್ತಾನ, ಭಕ್ತಿ ಹೆಂಗ್ ಕೇಳಿದ್ಯೋ ತಮ್ಮ ಅಂತಾನ. ಮಸ್ತ್ ಕೇಳಿದೆ ಅಂತ. ಹೆಂಗ್ ಕೇಳಿದೆ ತಮ್ಮ? ಬಾರಿ ಕೇಳಿದೆ. ಹೆಂಗ್ ಕೇಳಿದೆ ತಮ್ಮ? ಮಸ್ತ್ ಕೇಳಿದೆ. 2 ಸಲ ಹೇಳಿ ನಿನಗಂತೀನಿ. ಹೌದಿಲ್ಲ? ಹೋದ್ ನೀ ಕೇಳಿದ ಭಕ್ತಿ. ಅದಕ್ಕ ಭಕ್ತಿ ಕೇಳೋದು ಸುಲಭ ಐತಿ, ಅದನ್ನ ಇಟ್ಕೋದು ಕಠಿಣ ಐತಿ ಅಂತ ಹೇಳತ್ತಾರ. ನಮ್ಮೊಳಗೆ ಅದನ್ನ ಅಳವಡಿಸ್ಕೊಳ್ಬೇಕಲ್ಲ, ಅದ ಬಹಳ ಕಠಿಣ ಅದ. ಅದು ಕಠಿಣ ಅದ. ಎದಕ್ಕೆ ಕಠಿಣ ಆಗೈತ್ರಿ? ನಾವು ದೊಡ್ಡವರು ನಮ್ಮಂತವ್ರು ಯಾರಿಲ್ಲ ಅನ್ನಕ್ ಹೋಗಿ ಕಠಿಣ ಆಗೈತಿ. ಅದು ಸುಲಭ ಐತಿ, ಅದನ್ನ ಕಠಿಣ ಮಾಡ್ಕೊಂಡವ್ರು ಯಾರ? ನಾವೇ ಕಠಿಣ ಮಾಡ್ಕೊಂಡವ್ರು. ಹೆಚ್ಚಿ ತೋರ ಭಕ್ತಿ ಅವಡತೋ ದೇವ ಸಂಕಲ್ಪಾವಿ ಮಾಯಾ ಸಂಸಾರ ಚಂದವ. ಈ ಪ್ರಪಂಚ ಅಲ್ಲ, ಇದು ಮಾಯದ, ಇದು ಮಾಯ ಪಂಜರದ. ಇದು ಮಾಯ ಪಂಜರದ. ಅದು ಹೆಂಗ ಪಂಜರದ ಅಂತ ಕೇಳಿದ್ರ, ಒಂದು ಗಿಳಿನ ಪಂಜರದೊಳಗೆ ಇಟ್ಟಿರ್ತಾನ್ರಿ ಅವ. ಅದಕ್ಕೆ ಹಣ್ಣು ಇಡ್ತಾನ, ಹಾಲು ಇಡ್ತಾನ, ನೀರಿಡ್ತಾನ. ಅದಕ್ಕೆ ಸುಖ ಅನಿಸೈತೇನ್ರಿ? ಸುಖ ಅನಿಸ್ಲಿಲ್ಲ ಅದಕ್ಕೆ. ಒಂದಾನೊಂದು ದಿನ ಗಿಳಿ ತಪ್ಪಿಸ್ಕೊಂಡು ಹೋಗ್ತೈತಿ. ಅದ ತಪ್ಪಿಸ್ಕೊಂಡು ಹೋದ್ಮ್ಯಾಗ ಏನಂತತಿ, ಯಪ್ಪ ಹಾಯಾಗಿ ನಾ ಬಂದು ಮರದ ಮ್ಯಾಲ ಕುಂತೆ, ಇವತ್ತು ನನಗೆ ಸುಖ ಅನಸ್ತಂತ. ಅಂದ್ರೆ ನೀವೆಲ್ಲ ಮಾಯದ ಪಂಜರದೊಳಗೆ ಸಿಕ್ಕೊಂಡೇವಿ. ಮಾಯದ ಪಂಜರದೊಳಗೆ ಸಿಕ್ಕೊಂಡೇವಿ ನೀವೆಲ್ಲ. ಆ ಮಾಯದ ಪಂಜರ ಬಿಟ್ಟು ಹೋಗು ಮಠ ನಿನಗೆ ಹೆಂಗ ಸುಖ ಅನಿಸಿತ್ತಂತ. ಸುಖ ಅನ್ಸಕ್ ಸಾಧ್ಯನೇ ಇಲ್ಲ. ಅದ ಭಕ್ತಿ ಅರ್ಥ ನಿನಗೆ ಆಗೋದೂ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ನಮಗೆ ಏನಾಗ್ಬೇಕಂದ್ರ ಮನುಷ್ಯನಿಗೆ ಮನಸ್ಸಿನ ಸಂಕಲ್ಪ ಹೆಂಗಿರ್ಬೇಕ್ರಿ? ಭಗವಂತ ಸದಾ ಕಾಲ ನೀ ಹೆಂಗಾರ ಇಡ, ನೀ ಹೆಂಗಾರ ನನ್ನ ಸೇವಾ ಮಾಡಿಸು, ಆದ್ರೆ ಸದಾ ನನ್ನ ಮನಸ್ಸಿನ್ಯಾಗ ನೀ ಇರ್ಬೇಕಂತ ಕೇಳ್ಬೇಕಂತ ಸಂಕಲ್ಪ ಇದ್ಬೇಕಂತ. ಪಂಡ್ರಿ ಕ್ಷೇತ್ರಕ್ಕೆ ಹೋಗ್ತೇವ್ರಿ ನಾವು. ಏನಂತ ಕೇಳಿರಿ? ಪಾಂಡ್ರಂಗನ್ ಹೇಳ್ರಿ, ಕೈ ಎತ್ತಿ ಹೇಳ್ರಿಪ್ಪ. ಇಲ್ಪ ಈ ಜನ್ಮ ಕೊಟ್ಟಿದಿ, ಏನ್ ಮಾಡಿ ಋಣ ತೀರಿಸ್ಲಿ ಅಂತ ಕೇಳದವ್ರು ಇದ್ರ ಕೈ ಎತ್ತಿರಿ ನೋಡೋಣ. ಇಲ್ಲ ಇಲ್ಲ, ನೀ ಏನ್ ಕೊಟ್ಟಿವ ಮರ 3 ವರ್ಷ ಬರತ್ತ, ನನ್ಗೇನ್ ಕೊಟ್ಟಿ ಅಂತ ಕೇಳವ್ರ ಅದಿರಿ ನೀವು. ಹೌದಿಲ್ಲ? ಆದ್ರೆ ಈ ಜನ್ಮ ಕೊಟ್ಟಿದಿ, ಈ ಋಣ ಹೆಂಗ ತೀರಿಸ್ಲಿ ಅಂತ ಕೇಳಿದವ್ರು ಅದಿರೇನ? ಇಲ್ಲ ಇಲ್ಲ, ಇವ್ರು ಇಲ್ಲೇ ಇಲ್ಲ. ಇದನ್ನ ಯಾರು ಕೇಳಿದ್ರಂದ್ರೆ ಸಂತ ತುಕಾರಾಮ್ರು ಕೇಳಿದ್ರಂತ. ಏನು ಕೇಳಿದ್ರಂತ ಸಂತ ತುಕಾರಾಮ್ರು? ಏ ಪಾಂಡುರಂಗ, ಇಂಥ ಸಂಪತ್ತನ್ನು ಕೊಟ್ಟಿದಿ, ಇಂಥ ಶರೀರನ್ನು ಕೊಟ್ಟಿದಿ, ನೀ ಕೊಟ್ಟಿದ ಸಂಪತ್ತು, ನೀ ಕೊಟ್ಟಿದ ವಸ್ತು ನಾ ಯಾರ ಋಣದಿಂದ ತೀರಿಸ್ಲಿ ಅಂತ ಕೇಳಿದ್ರಂತ ಸಂತ ತುಕಾರಾಮ್ರಿಗೆ. ಇಂಥವ್ರಿಗೆ ಸಂತರಂತಾರ. ಅದಕ್ಕೆ ಏನಂತಾರ ಸಂತರಾದವರು? ದುಃಖ ಬಂದೈತಿ ಅಂತ ಕುಗ್ಗವ್ರಲ್ಲ, ಸುಖ ಬಂದೈತಿ ಅಂತ ಹಿಗ್ಗವ್ರಲ್ಲ, ಇವ್ರಿಗೆ ಸಂತರಂತಾರ. ಇವ್ರಿಗೆ ಸಂತರಂತಾರ. ನಾವು ಈ ಸಂತತಿಗೆ ಬರಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರ ತುಕಾರಾಮ್ರು? ಸುಖ ದುಃಖ ಎಲ್ಲರೂ ಇರ್ಲಿ, ಬರೀ ನನ್ನ ಮಾರ್ಗದೊಳಗಿದ್ರೆ ಸಾಕಂತ ಹೇಳ್ತಾರ ತುಕಾರಾಮ್. ಬರೀ ಈ ಮಾರ್ಗದೊಳಗಿದ್ರೆ ಸಾಕಂತ. ಏನ್ ಹೇಳ್ತಾನೋ? ಈ ಮಾರ್ಗದೊಳಗಿದ್ರ ಹಾ ಸುಖ ಸೋಳ ಸ್ವರ್ಗಿನಾಯಿ. ಸ್ವರ್ಗ ನೀ ಇಚ್ಛೆ ಮಾಡ್ಬೇಡ, ಸ್ವರ್ಗ ನಿನ್ನ ಇಚ್ಛೆ ಮಾಡ್ತತಿ ಅಂತ ಹೇಳ್ತಾರ. ಸ್ವರ್ಗ ನಿನ್ನ ಇಚ್ಛೆ ಮಾಡ್ತತಿ. ಅದಕ್ಕೆ ಏನ್ ಹೇಳ್ತಾರ? ನಾವು ಸದಾ ಕಾಲ ಪರಮಾತ್ಮನ ಕಡೆ ಏನ್ ಮಾಡ್ಬೇಕಂದ್ರೆ ಮನಸ್ಸನ್ನು ಅಂತದ ನಿಲ್ಲಿಸ್ಬೇಕಾಗ್ತದ. ಈ ಮನಸ್ಸನ್ನ ನಿಲ್ಲಿಸಿದ್ವಿ ಅಂದ್ರ ಏನಂತಾನ ದೇವ್ರ? ಸದಾ ಕಾಲ ನಿನ್ನ ಕಡೆ ನಾ ದ್ಯಾಸ್ ಕೊಡ್ತೀನಿ ಅಂತ ಹೇಳ್ತಾನ. ನಿನ್ನ ಹಿಂದ ಕಾಯ್ತೇನಿ, ಮುಂದೆ ಕಾಯ್ತೇನಿ, ಎಡಕ ಬಲಕ ನಿನಗೇನ್ ಆದಿತ್ತು ಅನ್ನುವಂಥದನ್ನ ಎತ್ತಿ ಹಿಡಿದು ತೋರಿಸ್ತೇನೆ ಅಂತ ಹೇಳ್ತಾನ ಪರಮಾತ್ಮ. ಎತ್ತಿ ಹಿಡಿದು ನಾ ಕಾಯ್ತೇನೆ ಅಂತ ಹೇಳ್ತಾನ್ರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಲ್ಲಿ ಬಿಡ್ರಿ, ದೇವ್ರ ಕಣ್ಣ ಮುಚ್ಚ ಅನ್ನೋರು ಬಾಳದಾರಲ್ರಿ. ದೇವ್ರ ಕಣ್ಣ ಮುಚ್ಚ ಅನ್ಬಿಡ್ರಿ, ಎಲ್ಲಿ ಅದಾನ್ರಿ ನೋಡ್ರಿ. ಹಂಗಾರ ಈಗ ಒಂದು ರೈಲ್ವೆ ನಡ್ಸಾಕತ್ತಾನ್ರಿ ಒಬ್ಬ ಡ್ರೈವರ್. ರೈಲ್ವೆ ನಡ್ಸಾಕತ್ತಾನ. ಆ ರೈಲ್ವೆದೊಳಗ ಎಲ್ಲಾ ಜನ ಮಕ್ಕೊಂಡ್ರ ನಡಿತೈತಿ, ಡ್ರೈವರ್ ಮಕ್ಕೊಂಡ್ರ ನಡಿತೈತಿ ಏನ್ರಿಪ್ಪ?
ರೈಲ್ವೆ ನಡೆಸು ಡಾವೇರ್ ಮಕ್ಕೊಂಡ್ರ ನಡಿತೈತೇನ ಆ ರೈಲ್ವೆನ ಬುಡಮೇಲೆ ಆಗಿ ಹೋಗ್ಬಿಡ್ತೈತಿ ಏನಿಲ್ಲ ಅಂತೀರಿ ಹಂಗೇನ್ ಹೇಳ್ತಾನ ದೇವ್ರ ಬರೀ ನಾ ಕಣ್ಣು ಪಿಳಕಿಸಿದ್ರೆ ಜಗತ್ನಾಗ ಅಲಲ್ಕುಲ ಆಗ್ಲಾಗ್ತೈತಿ ಎಷ್ಟೋ ಅಲಲ್ಕುಲ ಬರೇ ಕಣ್ಣು ಪಿಳಕಿಸಿದ್ರೆ ನಾ ಕಣ್ಣು ಮುಚ್ಚಿದ್ರೆ ಏನಕ್ಕೈತಿ ವಿಚಾರ ಮಾಡ್ರಿ ನಾವೇನಂತೇವಿ ದೇವ್ರ ಎಲ್ ಬಿಡಿ ಸ್ವಲ್ಪ ಕಣ್ಣು ಮುಚ್ಚಾನ ದೇವ್ರ ಕಣ್ಣು ಮುಚ್ಚಿದ್ರ ಜಗತ್ತೇ ಇಲ್ಲಂತ ಏನ್ ಹೇಳ್ತಾರ ಅವರು ದೇವ್ರ ಕಣ್ಣು ಮುಚ್ಚಿದ್ರ ಜಗತ್ತೇ ಇಲ್ಲಂತ ಅದಕ್ಕೇನಂತಾನ ಆ ರೈಲ್ವೇದೊಳಗ ಎಲ್ಲಾರು ಆರಾಮಾಗಿದ್ರು ನಡಿತೈತಿ ನಾವು ಹಂಗೇನ್ ಕೊಟ್ಟೇವ್ ಗೊತ್ತೇನ್ರಿ ಡಾವೇರ್ ನೀವ್ ಯಾರು ಕೊಟ್ಟೇವ್ ಗೊತ್ತೇರಿ ನಮ್ ಸಂತರೊಳಗೆ ಮಹಾರಾಷ್ಟ್ರ ಕೊಟ್ಬಿಟ್ಟೇವ್ ನಾವ್ ಆರಾಮ್ ಮಕ್ಕೊಂಡ್ಬಿಡವ್ ಬಸ್ನ್ಯಾಗ ಹಂಗ್ರಿ ನಾವ್ ಇರ್ತೀವಿ ಇವ್ರ ಗಾಡಿ ನಡ್ಸೋರ್ಗೆ ಇರ್ದೆ ಕಷ್ಟ ಯಾರಿಗೈತ್ರಿ ಗಾಡಿ ನಡ್ಸೋರ್ಗೆ ಕಷ್ಟ ಐತಿ ಅದ್ರೊಳಗ್ ಕುಂದ್ರೋರ್ಗ್ ಕಷ್ಟ ಇಲ್ಲ ನಾವ್ ಹಂಗ ಏನ್ ಮಾಡೇವ ಅಂದ್ರ ಆ ಎಲ್ಲಾ ಡಾವೇರ್ಕಿ ಅದ್ರ ಮೇನ್ ವತಿಯನ್ನ ಅದನ್ನ ಸಂತರಿಗೆ ಕೊಟ್ಬಿಟ್ಟಿವಿ ಮಾರೋ ಸಂತರಿಗೆ ನೀವ ನಡ್ಸಿರಪ್ಪ ನಾವ್ ಹಿಂಬಾಲ್ ಇರ್ತೇವಂತೆ ನಾವ್ ಹತ್ ಬಿಟ್ರಿ ಏನ್ ಹೇಳ್ತಾರ ಅವ್ರ ಶ್ರವಣ ಮೀಸ ಬೈಸಲ ಇವನಿ ಸಾಮ್ರಾಜ್ಯ ಭುವನಿ ಸುಖೇನ ಅಂತ ಅದು ಯಾವ ನಾವಿ ಒಳಗ್ ಹತ್ತಿರ್ಬೇಕಂದ್ರ ಧರ್ಮದ ಮಾರ್ಗದ ನಾವಿ ಒಳಗ್ ಹತ್ತಿದ್ವಿ ಅಂದ್ರ ಇಲ್ಪ ನೀ ಕೆಟ್ಟಾವದೆ ಅಂತೇನ್ ಹೊಳೆ ಕಳಿಸ್ತೈತಿ ಅಂತೀರಿ ನಾವು ಕಳ್ಸೋದಿಲ್ಲ ಅದು ಕೆಟ್ಟವ್ ಹತ್ತಿಸ್ಕೊಂಡು ಹೋಗುದು ಚಲೋನ್ ಹತ್ತಿಸ್ಕೊಂಡು ಹೋಗುದು ಹೊಡ್ಯಾವ್ ಡಾವೇರ್ ಒಬ್ಬ ಚಲೋ ಇದ್ರೆ ಸಾಕು ಅವ್ ತಗೊಂಡ್ ಹೋಗಿ ಹೋಗ್ತಾನ ಹಂಗ ಭರವಸೆ ನಾವ್ ಯಾರ ಮ್ಯಾಲ ಕೊಟ್ಟಿರ್ಬೇಕಂದ್ರ ಸಂತ ಶರಣರ ಮ್ಯಾಲ ಭರವಸೆ ಕೊಟ್ಟಿರ್ಬೇಕು ಈ ಭರವಸೆ ನಾವ್ ಕೊಡ್ಲಿಲ್ಲ ಅಂದ್ರ ಈಗ ನೋಡ್ರಿ ನನಗ್ ಈಸಾಕ ಬರುದಿಲ್ಲ ನೀರಾಗ ಈಸಾಕ ಬರುದಿಲ್ಲ ಜಿಗದ್ನಂದ್ರ ಏನಾಕೈತಿ ಜಲ್ಮ ಹೋಗ್ತೈತಿ ಹೌದಿಲ್ಲ ಅವ ಏನ್ ಮಾಡ್ತಾನೆ ಈಸಾಕ್ ಬರ್ಲದ ಮನುಷ್ಯ ಒಂದು ಡಬ್ಬಿ ಕಟ್ಕೊಂತಾನ್ರಿ ಅವ್ನು ಡಬ್ಬಿ ಮ್ಯಾಗ ಬರುವಷ್ಟಿಟ್ಟು ಜಿಗಿತಾನ ಆ ಡಬ್ಬಿ ಏನ್ ಮಾಡ್ತೈತಿ ಗೊತ್ತೇನ್ರಿ ನೀರಾಗ ಮುಳುಗಿಸಿ ಕೊಡದಿಲ್ರಿ ಅವಂಗ ಆ ಡಬ್ಬಿ ಮುಳುಗಿಸಿ ಕೊಡೋದಿಲ್ಲ ಡಬ್ಬಿ ನಾನು ಮುಳುಗಿಸಿ ಕೊಡೋದಿಲ್ಲ ಅಂತ ಅವ್ನ ಗ್ಯಾರಂಟಿ ಗೊತ್ತಾಗೈತೆ ಅದು ಹೌದಿಲ್ಲ ಅದ ಮುಳುಗಿಸಿ ಕೊಡೋದಿಲ್ಲ ಹಂಗ ಪರಮಾತ್ಮ ಏನಂತಾನ ಬರೀ ಆ ಡಬ್ಬಿ ಮ್ಯಾಲ ನೀ ಭರವಸಿಟ್ರ ಆ ಡಬ್ಬಿ ನಿನ್ನ ಮುನಿಗಿ ಕೊಡಾಕತ್ತಿಲ್ಲ ಮತ್ ನನ್ನ ಮ್ಯಾಲ ಭರವಸಿಟ್ರ ನಾನು ಮುನಿಗಿ ಕೊಟ್ರ ನನಗೆ ದೇವ್ರನ್ನು ಪದಾರ ಏನೈತಿ ಅಂತ ಕೇಳತ್ತಾನ ಪರಮಾತ್ಮ ದೇವ್ರನ್ನು ಪದಾರ ಏನೈತಿ ಅದಕ್ಕೆ ನನ್ನ ಮ್ಯಾಲ ನೀವು ಭರವಸೆ ಇಡ್ರಿ ಅಂತ ಹೇಳ್ತಾನ ಪರಮಾತ್ಮ ನನ್ನ ಮ್ಯಾಲ ಭರವಸೆ ಇಟ್ಟಿದ್ದ ಕರೆ ಇತ್ತಂದ್ರ ಬರೇ ಒಂದ ಖಾಲಿ ಡಬ್ಬಿ ಮುನಿಗ್ ಕೊಟ್ಟಿಲ್ಲ ನಿನ್ನ ಮುನಿಗ್ ಕೊಟ್ರ ನನಗ್ ದೇವ್ರಂತಾರ ಯಾರು ಕರಿಬೇಕ ನನಗ ಅನಾಥರ ನಾಥನಂದಾರ ಅನಾಥ ರಕ್ಷಕ್ ಅಂದಾರ ನನಗೆ ಬಡವರ ಬಂಧು ಅಂದಾರ ನನಗೆ ನನಗೆ ಎಂತ ಇದ್ರ ಬಿರುದು ಕೊಟ್ಟಿದಾರಂದ್ರ
ಭಾಗ್ಯವಂತ ಮಣೋತಯ ಶರಣಗೇಲೆ ಪಂಡರಿರಾಯ ತರಲೆ ತರತಿ ಹಾ ಬರವಾಸ ನಾಮದ್ವಾರ ಕಾಚಟಸ. ಅಂದ್ರ ಭಾಗ್ಯವಂತರ ಯಾರಿಗಂತಾರಿಲ್ಲ ಅಂತ ಕೇಳತ್ತಾರ. ಇಲ್ರಿ ಬಾಳ ಗಳಿಸ್ಯಾನ್ರಿ ಅವ್ ಭಾಗ್ಯವಂತ ಅನ್ನಕ್ ಬರ್ತೈತೇನ್ರಿ? ಇಲ್ರಿ ಒಂದ್ 10 ಬಿಲ್ಡಿಂಗ್ ಕಟ್ಟ ನಾವು ಭಾಗ್ಯವಂತ ಅನ್ನಕ್ ಬರ್ತೈತೇನ್ರಿ? ಇಲ್ಲ. ಭಾಗ್ಯವಂತ ಯಾರಿಗ ಅನ್ನಕ್ ಬರ್ತೈತ್ರಿ ಅಂತ ಕೇಳಿದ್ರ ಬರೀ ಆ ಸಂತರ ಶರಣರ ಮಾರ್ಗ ಹಿಡಿದವ್ರಿಗೆ ಭಾಗ್ಯವಂತರ ಆಗ್ತಾರ ಅಂತ ಹೇಳ್ತಾರ ಅವ್ರು. ಸಂತರ ಏನತ್ತ ನಾವು ಸಂತರಲ್ಲ ಅನ್ನತ್ತಾರ ಅವ್ರ, ನಾವು ವಾರಿನೂ ಅಲ್ಲ ಆ ದಾರಿ ಒಳಗೆ ಇದ್ದವ್ರು ಅಂತ ಹೇಳ್ತಾರ ಅವ್ರು. ನಾವು ಸಂತರು ಅಲ್ಲ ವಾರಿನೂ ಅಲ್ಲ ಆ ದಾರಿ ಒಳಗೆ ಇದ್ದವ್ರು ನಾವು ಅಂತ ಹೇಳ್ತಾರ ಅವ್ರು. ಅದಕ್ಕೆ ಸಂತರಾಗ್ಬೇಕಾದ್ರು ಬಹಳ ಕಠಿಣ ಅದ. ಸಂತರಾಗಬೇಕಾದ್ರ ಇಲ್ಲೇನಂತಾರ, ಸಂತರಾಗೋದು ಸುಲಭ ಐತಿ, ಸಂತತಿ ಇಟ್ಕೊಳ್ಬೇಕಲ್ಲ, ಸಂತತಿ ಇಟ್ಕೊಳ್ಬೇಕಲ್ಲ, ಆ ಪವಾರ ಇಟ್ಕೊಳ್ಬೇಕಲ್ಲ ಅಂತಾರ. ಹೆಂಗಿರ್ಬೇಕ್ರಿ ಸಂತರಾದವ್ರ ಅಂದ್ರ, ಅರಗಲ್ಲ ಐತಿ, ಅರಗಲ್ಲಿಗೆ ಕಬ್ಬಣ ಹಚ್ಚಿದ್ರ ಬಂಗಾರನ್ನ ಮಾಡಿಬಿಡ್ತೈತಿ. ಅರಗಲ್ಲ ಕಬ್ಬಣ ಟಚ್ ಮಾಡಿದ್ರ ಅದು ಬಂಗಾರನ್ನ ಮಾಡ್ತೈತಿ. ಈ ತಾಕತ್ ಸಂತರಿಗಿರ್ಬೇಕಂತ ಹೇಳ್ತಾರ. ಈ ತಾಕತ್ ಸಂತರಿಗಿರ್ಬೇಕಂತ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ನೀವು ಬಾಳ ಕಲಿತ್ರ ಭಾಗ್ಯವಂತರ ಅನಿಸ್ಕೊಂತೀರಿನ? ಇಲ್ಲ, ಇಲ್ಲಿ ನಾಮದೇವ್ರು ಹೇಳತ್ತಾರ ಒಂದ್ ಮಾತ. ಏನಂತ ಹೇಳ್ತಾರ, ನಾಮಾಮನೆ ಗ್ರಂಥ ಶ್ರೇಷ್ಠ ಜ್ಞಾನೇಶ್ವರಿ ಏಕತ್ತರಿ ಓವಿ ಅನುಭವ. ಬರೇ ಒಂದು ಓವಿ ತಿಳ್ಕೊಂಡ್ಬಿಡ್ರಿ ಸಾಕಂತ ಹೇಳ್ತಾರ. ಒಂದು ಓವಿ ತಿಳ್ಕೊಂಡ್ರ ನಿನಗ ಸ್ವರ್ಗ ಪ್ರಾಪ್ತಿ ಅದ ನೋಡು ಅಂತ ಹೇಳ್ತಾರ. ನಿನಗೆ ಸ್ವರ್ಗ ಪ್ರಾಪ್ತಿ ಅದ ಬರೇ ಒಂದು ಓವಿ. ಅವ್ರು ಬರ್ದಿದ್ ಓವಿ ಅಷ್ಟ್ರಿ ಜ್ಞಾನೇಶ್ವರ ಮಾೌಲಿ ಅವರು 9300 ಚಿಲ್ಲರದವ್ರಿ ಓವಿ. ಬರೀ ಅದ್ರೊಳಗೆ ಒಂದು ಓವಿ ಅಂತ. ಮತ್ತು ಜ್ಞಾನೇಶ್ವರ ಮಾೌಲಿ ಅವರು ಶ್ಲೋಕ ನಿರೂಪಣೆ ಮಾಡಿ ಬರೆದ್ರು. 700 ಶ್ಲೋಕ ಮಾಡಿ ಬರ್ದಾರ. 700 ಶ್ಲೋಕನೊಳಗೆ ಹೇಳತ್ತಾರ ಅವ್ರು, ಶ್ಲೋಕಾರ್ಧೇನ ಪರೋಕ್ಷಾಮಿ ಯದುತ್ತಮಾಮ್ ಅಂತ. ಕೋಟಾಭಿ ಗ್ರಂಥ ಬ್ರಹ್ಮ ಸತ್ಯ ಜಗಮಿತ್ಯ ಅಂತ ಹೇಳತ್ತಾರ. ಏನ್ ಹೇಳತ್ತಾರ ಇಲ್ಲೇ, ಜ್ಞಾನೇಶ್ವರಿ ಒಳಗ ಭಗವದ್ಗೀತಾದೊಳಗ ಆ 700 ಶ್ಲೋಕ ಏನೈತಲ್ಲ, 700 ಶ್ಲೋಕಿನೊಳಗ ಬರೀ ಅರ್ಧ ಶ್ಲೋಕಿನ ಕಿಮ್ಮತ್ತ ಹತ್ತಿಲ್ಲ ಅಂತ. ಎಷ್ಟೋ ಕೋಟಾನ್ಗಟ್ಲೆ ಗ್ರಂಥ ಮಹಾರಾಜ್ರ, ಕೋಟಾನ್ಗಟ್ಲೆ ಗ್ರಂಥದ ಭೂಮಿ ಮೇಲ ಜ್ಞಾನೇಶ್ವರಿ ಒಳಗಿನ ಅರ್ಧ ಶ್ಲೋಕಿನ ಕಿಮ್ಮತ್ತ ಹತ್ತಿಲ್ಲ ಅಂತ ಹೇಳತ್ತವ. ಮತ್ ನಾವೊಂದು 100 ಶ್ಲೋಕ ಕಲ್ತೇನಲ್ರಿ ಮಹಾರಾಜ್ರ ಅನ್ಬೋದಲ್ಲ. ಏನ್ ಹೇಳ್ತಾರ, ಬರೇ ಆ ಶ್ಲೋಕಿನೊಳಗೆ ಒಂದು ನಂಬರ್ ತಿಳ್ಕೊಂಡ್ರೆ ನೀ ಸ್ವರ್ಗವಾಸಿ ಇದೆ ಅಂತ ಹೇಳ್ತಾರ. ಬರೇ ಒಂದು ನಂಬರ್ ಅಂತ. ಒಂದು ಶ್ಲೋಕ ಹೇಳಲಿಲ್ಲ, ಅರ್ಧ ಶ್ಲೋಕ ಹೇಳಿಲ್ಲ, ಬರೀ ಒಂದು ನಂಬರ್ ತಿಳ್ಕೊಂಡ್ರೆ ನೀ ಸ್ವರ್ಗವಾಸಿ ಇದೆ ಅಂತ ಹೇಳ್ತಾರೆ. ಶ್ಲೋಕಾರ್ಧೇನ ಪರೋಕ್ಷಾಮಿ ಯದುತ್ತಮಾಂ ಬ್ರಹ್ಮ ಸತ್ಯಂ ಕೋಠಾಭಿ ಗ್ರಂಥ ಜಗಮಿತ್ಯ ಅಂತ ಹೇಳ್ತಾರೆ. ಈ ಜಗತ್ತೆಲ್ಲ ಮಿಥ್ಯ ಅದ, ಸತ್ಯ ಯಾರ್ದಾರ ನಾನದೇನೆ ಅಂತ ಹೇಳ್ತಾನೆ ಪರಮಾತ್ಮ. ಸತ್ಯ ನಾನದೇನಿ. ಎಷ್ಟೋ ಗ್ರಂಥ ಲಿಖಿತ ಅದಾವ. ಏನದಾವ, 4 ವೇದ 6 ಶಾಸ್ತ್ರ. ಪರಮಾತ್ಮನ ಗುಣ ವರ್ಣನೆ ಮಾಡಕ್ ಹೋಗಿ ನೇತಿ 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 ಅಂದ್ ಹೋಗ್ಯಾವ. ನೇತಿ 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 ಅಂದ್ ಹೋಗ್ಯಾವ್ರಿ. ಎಷ್ಟು ನೋಡಿದ್ರು ಸಂತ ತುಕಾರಾಮ್ ಏನ್ ಹೇಳಿದ್ರು, ತುಕಾಮನ್ಯ ಮಜ ನಗಡತ ಸೇವಾ ಪೂರ್ವ ಪುಣ್ಯಕ್ಕೆ ಓಡವಾಲಂತ. 4 ಜನ್ಮದಾಗ ಸಂತ ತುಕಾರಾಮ್ರು ಸೇವಾ ಮಾಡಿದ್ರ ಏನಂತಾರ, ಇನ್ನು ನಾನು ಒಂದು ಎಳ್ಳಿನ ಕಿಮ್ಮತ್ತಿನ ಸೇವಾ ಮಾಡಿಲ್ಲ ಅಂತ ಹೋದ್ರು ಅಂತ ಸಂತ ತುಕಾರಾಮ್. ನಮ್ಗೊಂದ್ 4 ಅಭಂಗ್ ಬಂದ್ಬಿಟ್ರೆ ನಮ್ಮಂತವ್ರ ಯಾರಿಲ್ಲ. ನಾನ ಕೀರ್ತನ್ ಕರೀರಿ, ನಾನ ಪ್ರವಾಸಿನ ಕರಿ ಹೇಳತ್ತಾರ ಅವರು. ಈಗ ನೋಡ್ರಿ, ಒಂದ್ ಅಭಂಗ ರೂಪ ಏನೈತಿ ಅಂದ್ರೆ ಒಂದು ಸಮುದ್ರ ರೂಪ ಐತಿ. ಒಂದ್ ಅಭಂಗ ಒಂದು ಸಮುದ್ರ ಅಂದ್ರೆ ಏನ್ ಹೇಳ್ತಾರ, ಸಮುದ್ರ ಇಷ್ಟ ಅಂತ ಅಳಿಬಹುದಂತ. ಒಂದ್ ಅಭಂಗ ಅಳ್ಯಾಕ್ ಆಗುದಿಲ್ಲ ಅಂತ, ಒಂದ್ ಅಭಂಗ ಅಳ್ಯಾಕ್ ಆಗುದಿಲ್ಲ ಅಂತ, ಒಂದ್ ಅಭಂಗ ಅಳ್ಯಾಕ್ ಆಗಿಲ್ಲ ಅಂತ್ರಿ ಮಹಾರಾಜ್ರ. ಅಂದ್ರೆ ಎಂತ ಕಿಮ್ಮತ್ತನ್ನ ಅದ್ರೊಳಗೆ ಎಂತ ಅಮೃತನ್ನ ತುಂಬಿರ್ಬೇಕಂತವ್ರು. ಈಗ ನೋಡ್ರಿ ಹೆಂಗಾರ, ವಾಲ್ಮೀಕಿ ರಾಮ್ ಅಂತ ಬರ್ದ, ಹೌದಿಲ್ಲ, ಬರೇ ರಾಮ್ ಅಂತ ಬರ್ದ. ಆ ರಾಮ್ ಅನ್ನೋ ಅಕ್ಷರಿಗೆ ಅಮೃತ ಯಾರು ಹಾಕಿದ್ರು? ನೀವ್ ಹಾಕಿದ್ರಿ, ನಾವ್ ಹಾಕಿದ್ವಿ. ಅಮೃತ ಹಾಕ್ಬೇಕಲ್ರಿ ಅದಕ್ಕೆ. ಏನ್ ಹೇಳತ್ತಾನವ,
ಅಮೃತ ನಿನ್ನೊಳಗಿರ್ಬೇಕ, ರಾಮ್ ಅನ್ನೋದು ಹೊರಗಿರ್ಬೇಕಂತ. ಎರಡೂ ಮಿಕ್ಸ್ ಆದಾಗ ಒಳಗ್ ಚಾಕೆ ಆಗ್ತತಂತ್ರಿ. ಅದ್ ಹೆಂಗ್ ಚಾಕೆ ಆಗ್ತತ ಅಂತ ಕೇಳಿದಾಗ ಇಲ್ಲಿ ಹುಕುಮ್ ಮಾಡತ್ತಾರ ಅವ್ರು. ಹೊರಗ್ ಜಾಮ್ ಆದ್ರೆ ನಡಿತೈತಂತ, ಒಳಗ್ ಜಾಮ್ ಆಗ್ಬಾರ್ದಂತ್ರಿ. ಒಳಗ ರಾಮ್ ಆಗ್ಲಿ ಹೊರಗೆ ಜಾಮ್ ಆಗ್ಲಿ ನಡಿತೈತಿ. ಮತ್ ಒಳಗ ಜಾಮ್ ಆಗಿ ಹೊರಗ ರಾಮ್ ಆದ್ರೆ ಉಪಯೋಗ ಇಲ್ಲ ಅಂತ ಹೇಳ್ತಾರ. ಅಂದ್ರ ಭಾಗ್ಯವಂತರು ಆಗುದಿಲ್ಲ ಅಂತ ಹೇಳ್ತಾರ. ಒಳಗ ರಾಮ ರಾಮ ಅಂತ ಆಗಿದ್ದ ಕರೆ ಇತ್ತಂದ್ರ ಅವೇನಾಗ್ತಾನ, ಭಾಗ್ಯವಂತನ ಅನಿಸಿಕೊಂತಾನು, ಅವ ಭಾಗ್ಯದ ವೃತ್ತಿಗೆ ಬರ್ತಾನ ಅಂತ ಹೇಳ್ತಾರ. ಈ ಭಾಗ್ಯದ ವೃತ್ತಿಗೆ ಬರ್ಬೇಕಾದ್ರ ಏನನ್ನತ್ತಾರ ಸಂತರು ಶರಣರು ಮಹಾತ್ಮರು ಅಂದ್ರ, ನಾವು ಬಾಳ ಸಣ್ಣವ್ರು ಅಂತ ಹೇಳಿದ್ರಂತವ್ರು. ನಾವು ಬಾಳ ಸಣ್ಣವರು ಅಂತ ಹೇಳಿದ್ರ ಅಂದ್ರ, ಸಣ್ಣವ ಅನ್ನೋ ಬುದ್ಧಿ ಯಾವನಿಗೆ ಬರ್ತತಿ ಅವ ಶಿಖರ ಆಗ್ತಾನ ಅಂತ ಹೇಳ್ತಾರ ಅವ್ರು. ಅವನೇ ಶಿಖರ ಆಗ್ತಾನ. ಮತ್ತು ದೊಡ್ಡವಂತ ಯಾವ ಬರ್ತಾನ ಅವಂಗ ದೈತ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಂತ ತಿಳ್ಕೊಡ್ರಿ ಅಂತ ಹೇಳ್ತಾರ. ದೊಡ್ಡವಂತ ಯಾವ ಅನ್ಕೊಂತಾನ ಅವಂಗ ದೈತ ಬುದ್ಧಿ ಹೋಗಿಲ್ಲ ಅಂತ, ಅಂದ್ರೆ ದಡ್ಡ ತಾನ ಚಲೋ ಆಗೈತೆ ಅಂತ ತಿಳ್ಕೊಡ್ರಿ ಅಂತ ಹೇಳ್ತಾರ. ಈ ದಡ್ಡ ತಾನ ಹೋಗ್ಬೇಕಾದ್ರ, ನಮ್ಮಲ್ಲಿ ಖರಾಬ್ಗಳು ಹೋಗ್ಬೇಕಾದ್ರ ಇಲ್ಲೇನಂತ ಹೇಳ್ತಾರ, ಕಾಯೇ ಶಾಂಗೋಮಿಯ ಸಂತಾಚಿ ಉಪಕಾರ. ಸಂತರ ಚರಣ ನೋಡಿದ್ರ ನಿನಗ ದಳ ಕಣ್ಣೀರು ಬರ್ಬೇಕಂತ ಸಂತ ಶರಣರು ನೋಡಿದ್ರ ಬಂದಾವ್ರಿ. ಪಾಂಡಂಗಿ ತುಕಾರಾಮ್ ಹೇಳ್ತಾನ, ನಿಜವಾದ ಭಕ್ತ ಯಾರದಾರ ಸಂತರ ಮುಂದ ನನ್ನ ಮಂದ ನಿಂತ್ರ ಅವ್ರಿಗೆ ಕಣ್ಣಾಗ ದಳ ನೀರು ಬೀಳ್ತಾವ ಅಂತ ಹೇಳ್ತಾರ. ನಾವು ಇಷ್ಟು ಮಂದಿ ನೋಡಾತೇವ್, ಕಣ್ಣಾಗ ನೀರು ಬಿದ್ದವ್ರನ್ನ ನೋಡಾಕತ್ತಿಲ್ಲ. ಅದಕ್ಕೇನಂತಾರ, ನೀರಾಗೋನಿ ಅಂತ ಹೇಳ್ತಾರ. ನೀರಾಗ ನೀನು, ಬೆಂಕಿ ರೂಪ ನಾನದ ನೀ ನೀರಾಗ. ಬೆಂಕಿಗೆ ಏನಾದ್ರೂ ಸಮಾಧಾನ ಆಕತ್ರಿ, ನೀರಾದ್ರೆ ಸಮಾಧಾನ, ಹೌದಿಲ್ಲ? ನಾ ಬೆಂಕಿ ರೂಪದನೆ, ನೀ ನೀರಿನ ರೂಪ ಆಗಂತ ಹೇಳ್ತಾನ ಪರಮಾತ್ಮ. ನಾನು ಎದಕ್ಕೂ ನಾನು ಅಂಜುದಿಲ್ಲ, ನನ್ನ ಸರ್ಸಾಕ್ ಯಾರಿಗೆ ಆಗುದಿಲ್ಲ. ಬೆಂಕಿ ಯಾರಿಗ ಸರ್ಸಕ್ ಆಗ್ತತೇನ್ರಿ? ಏನ್ ಹಾಕಿದ್ರು ಸುಟ್ಟ ಹೋಗಿದ, ಹೌದಿಲ್ಲ? ಅದಕ್ಕೆ ಏನ್ ಹೇಳ್ತಾರ, ನಾನು ಬೆಂಕಿ ರೂಪದನೆ, ನೀ ನೀರಾಗ್ಬಿಟ್ಟೆ ಅಂದ್ರ ನಿನ್ಗೂಟ ನಾನು ನೀರ್ ಹಾಕೇನೆ ಅಂತ ಹೇಳ್ತಾನ ಪರಮಾತ್ಮ. ನಾನು ನೀರ್ ಹಾಕ್ತೇನೆ ಅಂತ ಹೇಳ್ತಾನ. ಅದಕ್ಕೆ ಯಾವ ಸ್ವಭಾವ ಬರ್ಬೇಕಂದ್ರ, ನಾವು ನೀರಾಗೋ ಸ್ವಭಾವ ಬರ್ಬೇಕು. ಸಂತರನ್ನ ಶರಣರನ್ನ ಮಹಾತ್ಮರನ್ನ ನೋಡಿದ್ರ ನಾವು ನೀರಾಗಿ ನಿಂತಿರ್ಬೇಕು ಅಂತ ಹೇಳ್ತಾರ. ಅದಕ್ಕ ದೇವ್ರ ಹೇಳತ್ತಾನ, ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀವು ಹಣ ಹತ್ತವ್ರು ಕೋಟಿ, ಸವಾದ್ ತತ್ತವ್ರು ಕೋಟಿ, ಮಣಿ ಅಂತ ಹತ್ತವ್ರು ಕೋಟಿ, ನನಗಾಗೆತ್ತವ್ರು ನೀವ್ ಯಾರದಿರಿ ಅಂತ ಕೇಳತ್ತಾನ ಪರಮಾತ್ಮ. ನನಗಾಗೆತ್ತವ್ರು ನೀವ್ ಯಾರದಿರಿ? ಅವನಿಗಾಗಿ ಹತ್ತವ್ರು ಅದಾರಂತ ಈ ಸೂರ್ಯ ಚಂದ್ರ ಉದಯ ಆಗತ್ತಾರಂತ್ರಿ. ದೇವರಿಗಾಗಿ ಹತ್ತವ್ರು ಅದಾರಂತ ಸೂರ್ಯ ಚಂದ್ರ ಇನ್ನೂ ಉದಯ ಆಗಾಕತ್ತಾರಂತ ಹೇಳ್ತಾರೆ. ಸೂರ್ಯ ಜಗತ್ತೆಲ್ಲ ಬೆಳಕ್ ಮಾಡಿದ, ಒಂದು ದಿನ ಅವನು ಮನಸ್ನ್ಯಾಗ ಬರ್ಲಿಲ್ಲ ಅಂತ. ಏನಂತ? ಜಗತ್ನ್ಯಾಗ ನಾ ಇಷ್ಟು ಬೆಳಕು ಮಾಡೇನಂತ ಇನ್ನೂ ಮನಸ್ನ್ಯಾಗ ಬಂದಿಲ್ಲ ಅಂತ. ನಾವೊಂದು ಬಿಲ್ಡಿಂಗ್ ಹಾಕಿದ್ವಿ ಅಂದ್ರೆ, ಒಂದ್ ಲೈಟ್ ಹಾಕಿದ್ವಿ ಅಂದ್ರೆ ಏನಂತೀವಿ, ಹೆಂಗ ನೋಡ್ ಎಷ್ಟು ಬೆಳಕು ಮಾಡಿ ನೋಡ್ಬಾ ಅಂತೇನು, ಹೌದಿಲ್ಲ? ಸೂರ್ಯನಾರಾಯಣ ಅಂತಾನಂತ, ಏನು ದೇವ್ರ ಅಂತಾನಂತ, ನೀವೊಂದು ಡಬ್ಬಿ ಒಳಗ್ ಬೆಳಕು ಮಾಡಿ ನೀ ಎಷ್ಟು ಪೋಕಾಕಿ ಹೇಳತ್ತೀವ ಮರ ಅಂತಾನು. ನೀವೊಂದು ಡಬ್ಬಿ ಒಳಗ್ ಬೆಳಕು ಮಾಡಿದಿ, ನಾ ಜಗತ್ತಿಗೆ ಬೆಳಕು ಮಾಡಿದ್ರ ಇನ್ನೂ ನನ್ನ ಮನಸ್ಸಿನಾಗ ಬಂದಿಲ್ಲ. ನೀ ಡಬ್ಬಿ ಒಳಗ್ ಬೆಳಕು ಮಾಡಿ ನಾ ಎಂತ ಬೆಳಕು ಮಾಡಿ ನೆಂತಿ ಅಂದ್ರ ನಿನ್ನ ದುರ್ಬುದ್ಧಿ ಅದಂತ ಹೇಳ್ತಾನ್ರಿ. ಈ ದುರ್ಬುದ್ಧಿ ಹೋಗ್ಬೇಕಂತ ಹೇಳ್ತಾರ್ರಿ. ಅದಕ್ಕೆ ಮನುಷ್ಯನಿಗೆ ಯಾವ ಬೆಳಕು ಹಚ್ಚಿರಬೇಕು? ಈ ಲೈಟಿನ ಬೆಳಕಲ್ಲ, ಎಣ್ಣೆ ಬೆಳಕಲ್ಲ, ನಿನ್ನ ಆತ್ಮ ಜ್ಯೋತಿ ಬೆಳಕು ಹಚ್ಚಿರ್ಬೇಕಂತಾರ. ಆತ್ಮ ಜ್ಯೋತಿ ಬೆಳಕ ಪ್ರಗಟ ಆಗಿರಬೇಕು. ಈ ಜಗತ್ನಾಗ ಸೂರ್ಯ ಚಂದ್ರ ಬೆಳಕಾಗಿ ಹಂಗದಾರಲ್ಲ, ನಿನ್ನ ಆತ್ಮ ಜ್ಯೋತಿ ಅಂದ್ರ ಈ ಕಣ್ಣು ತೆರೀದ್ ಉಪಯೋಗ ಇಲ್ಲ. ಈ ಕಣ್ಣು ಇಲ್ಲಿಕ್ರ ನಡಿತೈತಂತ ಮಹಾರಾಜ್ರ, ಇವೆರಡು ಕಣ್ಣು ಇಲ್ಲಿಕ್ರ ನಡಿತೈತಂತ. ಹೃದಯದ ಕಣ್ಣ ಕುರುಡಾದ್ರ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನದು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಲು, ಬಸವಣ್ಣನೆಂಬ ಜ್ಯೋತಿಯ ಬೆಳಗಲು, ಕಲ್ಯಾಣವೆಂಬ ಪ್ರಣತೆ
ಕಲ್ಯಾಣವೆಂಬ ಹಣತೆಯಲ್ಲಿ ಅಂದ್ರ ಮನುಷ್ಯನಿಗೆ ಯಾವ ರಸ ಇರ್ಬೇಕ್ರಿ ಅಂತ ಕೇಳಿದ್ರ ನೀವು ಯಾವ ಅಡಿಗೆ ಮಾಡಿದ್ರು ಆ ರಸ ಭಕ್ತಿ ರಸದ ಮುಂದೆ ಇಲ್ಲಂತ. ಭಕ್ತಿ ರಸದ ಮುಂದೆ ಇಲ್ಲಂತ್ರಿ. ನೋಡ್ರಿ ಸುಧಾಮ್ ಏನ್ ಮಾಡಿದ ಅಂದ್ರ ದ್ವಾರಕೆಗೆ ಹೋಗ್ಬೇಕಾದ್ರ ಅವಲಕ್ಕಿ ಕಟ್ಕೊಂಡು ಹೋದಾರಿ. ಪರಮಾತ್ಮ ಏನು ಕುಡ್ದಾವಿದ್ದ? ಅಮೃತ ಕುಡ್ದಾವಿದ್ದ. ಅಮೃತ ಕುಡಿದಂತ ಪರಮಾತ್ಮ ಅವಲಕ್ಕಿಗೆ ಏನಂದ? ಅಮೃತದಕ್ಕಿಂತ ಮಿಕ್ಕಿದ್ದೈತಿ ಅಂದ. ಅಂದ್ರ ಇಲ್ಲಿ ಏನಂತಾರಂದ್ರ ಭಕ್ತಿ ರಸ ಬೇಕಂತ. ಪರಮಾತ್ಮ ಏನಂತಾನ? ನಿಮಗೆಲ್ಲ ಮಾನವ ಕುಲಕ್ಕೆ ಅನ್ನ ನೀರು ಕೊಟ್ಟು ಸಲವೇನಿ, ನಾ ಎದರಿಂದ ತೃಪ್ತಿ ಆಗ್ತೇನೆ ಅಂದ್ರೆ ಭಕ್ತಿ ರಸದಿಂದ ತೃಪ್ತಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾನ್ರಿ ಪರಮಾತ್ಮ. ಭಕ್ತಿ ರಸದಿಂದ ನಾ ತೃಪ್ತಿ ಆಗ್ತೇನೆ ಅಂತ ಹೇಳ್ತಾನ. ಅದಕ್ಕೆ ಯಾವ ಜ್ಯೋತಿಯನ್ನು ಹಚ್ಚಿರ್ಬೇಕಂದ್ರ ಸೂರ್ಯ ಜ್ಯೋತಿ, ಚಂದ್ರ ಜ್ಯೋತಿ, ಆ ಪ್ರಣತಿ ಜ್ಯೋತಿ ಅಲ್ಲ. ನಿನ್ನ ಆತ್ಮ ಜ್ಯೋತಿ, ಆತ್ಮ ಕಲ್ಯಾಣ ಆಗ್ಬೇಕಾದ್ರ, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಈ ಆತ್ಮ ಜ್ಯೋತಿಯನ್ನ ಬೆಳಗಿಸು ಅಂತ ಹೇಳ್ತಾರ. ಆತ್ಮ ಜ್ಯೋತಿಯನ್ನು ಬೆಳಗಿಸ್ಬೇಕಂತ. ಈ ಆತ್ಮ ಜ್ಯೋತಿಯನ್ನು ಬೆಳಗಿಸ್ಬೇಕು. ಈ ಆತ್ಮ ಜ್ಯೋತಿ ನೀ ಬೆಳಗಿಸಿದ್ದೆ ಕರೆಗಿದ್ರ ಏನ್ ಹೇಳ್ತಾನ? ನಿನ್ನ ಈ ಜಗತ್ತಿನೊಳಗ ನೀ ಶಿಖರ್ ಮಾಡಿ ಇಡ್ತೇನೆ ಅಂತ ಹೇಳ್ತಾನೆ. ಏನ್ ಮಾಡಿ ಇಡ್ತೇನೆ? ನೀ ಶಿಖರ್ ಅಂದ್ರ ನನ್ನ ಮಸ್ತಕದ ಮ್ಯಾಲೂ ನೀನ್ ಇಟ್ಕೊಳಕ ನಾ ಅಂಜುದಿಲ್ಲ ಅಂತ ಹೇಳ್ತಾನ ಪರಮಾತ್ಮ. ನನ್ನ ಮಸ್ತಕದ ಮ್ಯಾಲ ಇಟ್ಕೊಳಕ ನಾ ಅಂಜುದಿಲ್ಲ. ನಿನ್ನಿಂದ ನನಗ್ ಶೋಭೆ, ನನ್ನಿಂದ ನಿನಗ್ ಶೋಭೆ ಅಂತ ಹೇಳ್ತಾನ ಪರಮಾತ್ಮ. ಹೆಂಗ್ ಹೇಳ್ತಾನ್ರಿ? ಭಕ್ತರ ಇಲ್ಲಿಲ್ಲ ಅಂದ್ರೆ ದೇವ್ರಿಗಾರ ಏನ್ ಬೆಲೆ ಐತಿ ಅಂತೀರಿ? ಹೆಂಗಾರ ಬೆಲೆ ಐತೇನ? ದೇವ್ರಿಗೆ ಬೆಲೆ ಐತಿ. ಯಾರಿಂದ ಬೆಲೆ ಐತಿ? ಭಕ್ತರದಾರಂತ ದೇವ್ರಿಗೆ ಬೆಲೆ ಐತಿ. ಅದಕ್ಕೆ ಭಗವಂತ ಅನ್ನೋದಂತಾನ, ನಿನ್ನಿಂದ ನನಗ್ ಬೆಲೆ ಐತಿ, ನನ್ನಿಂದ ನಿನಗ ಬೆಲೆ ಐತಿ. ಆದ್ರ ನೀನ ಈ ಭಕ್ತಿ ರಸವನ್ನ ಕುಡ್ದಿದ್ದ ಕರೆ ಇದ್ರ, ಭಕ್ತಿ ಅಮೃತವಾಣಿಯನ್ನ ಹೇಳಿದ್ದ ಕರೆ ಇದ್ರ, ಬಂಗಾರ ಕಿರೀಟ ಐತಿ. ಆ ಬಂಗಾರ ಕಿರೀಟದಾಗ ಅದು ಎಷ್ಟು ಬೆಲೆ ಬಾಳುವಂತದೈತ್ರಿ? ಕೋಟಿ ಬಾಳುವಂತ ಬಂಗಾರ ಕಿರೀಟ ಐತಿ. ಅದ್ರೊಳಗ ಒಂದ್ 10 ರೂಪಾಯಿದ ಹಳ್ಳ ಐತಿ, 10 ರೂಪಾಯಿದ ಕಾಜಿನ ಹಳ್ಳ ಐತಿ. ಆ ಹಳ್ಳಲಿಂದ ಬಂಗಾರ ಕಿರೀಟಕ್ಕೆ ಎಷ್ಟು ಶೋಭೆ ಐತ್ರಿ? ಎಷ್ಟು ಶೋಭೆ ಐತಿ ನೋಡ್ರಿ. ನಾ ಜಗತ್ತ ಇರ್ಬಹುದು, ಆ ಹಳ್ಳಿಂದ ಹೆಂಗ
ಶೋಭೆ ಐತಿ, ನೀ ಭಕ್ತನಿಂದ ನನಗೆ ಶೋಭೆ ಐತು ಭಕ್ತ ಅಂತ ಹೇಳ್ತಾನ ಪರಮಾತ್ಮ. ನಿನ್ನ ಹೆಂಗ್ ಇಟ್ಕೊಂತೀನಿ ಅಂದ್ರ ಆ ಹಳ ಆ ಕಿರೀಟದ ಮ್ಯಾಲ ಇಟ್ಕೊಂಡ್ರೆ ಹೆಂಗ್ ಶೋಭೆ ಐತಲ್ಲ, ನಿನ್ನ ನನ್ನ ಮಸ್ತಕದ ಮ್ಯಾಲ ನಾ ಇಟ್ಕೊಳಕ್ ಅಂಜುದಿಲ್ಲ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡ್ ಬರತ್ತಿದ್ದಾನ್ರಿ ಪುಣ್ಯಾತ್ಮರು. काय सांगू मिया संताचे उपकार, मजे निरंतर ಜಾಗವಿತಿ, काय द्यावे यासी वावी ಉತ್ತರಾಯಿ. ಏನಂತಾರ ನಾವು ಉತ್ತರಿಸ್ಲಿ ಅಂತಾರ ಅವ್ರು. ಮತ್ ಏನಂತಾರ ನಾವು ಉತ್ತರಿಸ್ಲಿ ನೋಡ್ರಿ. ಹಂಗಾರ ತುಕಾರಾಮನ್ ಬಂದ್ ಕೇಳಿದ್ರಂತೆ, ಏನಪ್ಪಾ ನಿನ್ನ ಬಾಯಾಗ ಅಮೃತ ವಾಣಿ ಏನ್ ಬರ್ತದ, ನೀ ನೋಡಿದ್ರ ಎಂತ ಮನುಷ್ಯ ಅಂತ ಕೇಳಿದ್ರಂತ. ತುಕಾರಾಮನ್, ನನ್ನ ಬಾಯಾಗ ಅದೆಂತಾವ ಅಮೃತ ವಾಣಿ ರೀ, ನನ್ನಂತವನ್ ಬಾಯಾಗ ಬರುದಿಲ್ಲದ, ಮತ್ ಏನಪ್ಪಾ ಏನ್ ಚಂದ ಹೇಳಾತಿದಿ, ಎಷ್ಟು ನೀ ರುಚಿ ಕೊಟ್ಟು ಹೇಳಾತಿ ಅಂದಾಗ ತುಕಾರಾಮ್ ಅಂದ್ರಂತ ಏನಂತ, ನನ್ನಂತ ನರಪಾಪಿ ಬಾಯಾಗ ಬರುದಿಲ್ಲ, ಆ ನಾರಾಯಣ ನನ್ನ ನಾಲ್ಗಿ ಮ್ಯಾಲ ಕುಂತು ನುಡಿಯಾಕತ್ತಾನಂತ ಹೇಳಿದ. तुकुमाची अमृतवाणी देवतेच्या ತಾಳಲ್ಲ ತುಕಾರಾಮರ ಮಧ್ಯೆ ಬಂದ್ಬಿಡ್ತಾನೆ. ತುಕಾರಾಮರ ಬಾಯಿಯೊಳಗ ಅಮೃತವಾಣಿ ಹೆಂಗ್ ಬರ್ತಿತ್ರಿ ಅಂತ ಕೇಳಿದ್ರ, ತುಕಾರಾಮ ಒಬ್ಬ ಬಂದು ಕೂಡ ಕೇಳಿದಂತೆ, ಸೇರೆ ಕುಡಿಯುವಂತ ಮನುಷ್ಯ ಕೇಳಿದಂತ, ನಿನಗೆ ಯಾವ ಚಟ ಹತ್ತಿತ್ತು ತುಕಾರಾಮ ಅಂದಂತ. ಅವಾಗ ತುಕಾರಾಮನ ಕಣ್ಣಾಗ ನೀರು ಬಂದಂತ್ರಿ. ಏನೋ ಮನಸ್ಸು ಜನ್ಮ ಸಿಕ್ಕತ್ತಿ, ನೀ ಏನು ಕುಡಿಬಾರ್ದು ಕುಡಿದು ಬಂದಿಪ್ಪ ಅಂತ ಕೇಳಿದಂತ್ರಿ ಅವ್. ಅವಾಗ ನಿನಗೆ ಯಾವ ಚಟ ಹತ್ತೈತಿ ಹೇಳಂದಂತವ್. ಅವಾಗ ನನಗೆ ನಾಮದ ಚಟ ಹತ್ತೈತಿ, ನೀನು ಕುಡಿ ಚಟ ಮೊದಲು ಬಿಡು ಅಂದಂತ್ರಿ ಇವ್. ಯಾರ? ತುಕಾರಾಮ್ ಅಂದಂತ. ಅವಾಗ ತುಕಾರಾಮ ಹೇಳಿದಂತ, ನಿನಗ ನಾಮದ ಚಟ ಹಂಗ ಹತ್ತೈತಿ, ನನಗೆ ಹಂಗ ಕುಡಿ ಚಟ ಹತ್ತೈತಿ ಅಂದಂತ. ನನಗ್ ಕುಡಿ ಚಟ ಹತ್ತೈತಿ, ನಿನ್ನ ಚಟ ನೀ ಬಿಟ್ರೆ ನನ್ನ ಚಟ ನಾ ಬಿಡ್ತಾನೆ ನೋಡು ಅಂದಂತ್ರಿ ಮಹಾರಾಜ್ರ. ನಿನ್ನ ಚಟ ನೀ ಬಿಟ್ರೆ ನನ್ನ ಚಟ ನಾನು ಬಿಡ್ತಾನೆ ಅಂದಂತ. ಹಂಗ ತುಕಾರಾಮ್ ಅಂದಂತ, ಯಾರಿಗೆ ನಾಮದ ಚಟ ಹತ್ತೈತೋ ಸತ್ತಿಂತ್ರ ವೈಕುಂಠ ನೋಡೋದಿಲ್ಲ, ಇರುತ್ಲೆ ವೈಕುಂಠ ನೋಡ್ತಾರ ಅವ್ರು ಅಂತ ಹೇಳಿದಂತ ತುಕಾರಾಮ್. ಇರುತ್ಲೇನೋ ವೈಕುಂಠ ನೋಡೋದು, ಸತ್ತಿಂತ್ರ ನೋಡಿದ್ರೆ ಏನ್ ಫಲ ಅದ, ಸತ್ತಿಂತ್ರ ಮುಕ್ತಿ ಆದ್ರೆ ಏನ್ ಫಲ ಅದ, ಜೀವಂತ ಮುಕ್ತನಾಗ ಅಂತ ಹೇಳ್ತಾರೆ ಇಲ್ಲಿ. ಜೀವಂತ ಮುಕ್ತನಾಗ, ಸತ್ತಿಂತ್ರ ಧನ್ಯ ಅನಿಸ್ಕೊಂಡ್ರೆ ಚಲೋ ಏನೈತಿ, ಸತ್ತಿಂತ್ರ ಬಾಳ ಚಲೋ ಇದ್ದಾರೆ ಅಂದ್ರೆ ಅನಿಸ್ಕೊಂಡ್ರೆ ಏನು ಚಲೋ ಐತಿ, ಇದ್ದಾಗ ಚಲೋ ಅನಿಸ್ಕೋ ಮಾರಾಯ ಅಂತಾರ ಅವ್ರು. ಇದ್ದಾಗ ಚಲೋ ಅನಿಸ್ಕೋ, ಸತ್ತಿಂತ್ರ ಏನ್ ಮಾಡೋದದ, ಸತ್ತಿಂತ್ರ ಎಷ್ಟ್ ಹತ್ರ ಏನ್ ಉಪಯೋಗ ಅದ. ಯಾವಾಗ ತುಕಾರಾಮ್ ಅಂದಂತ, ಬ್ಯಾಡಪ್ಪ ನಿನ್ನ ಚಟ ಬಿಟ್ಟು ಬಿಡು ಅಂದಂತ ಕುಡಿಯವ ಇವಂದಂತ, ನಿನ್ನ ಚಟ ಬಿಟ್ರೆ ನಾ ಬಿಡ್ತೇನೆ ಅಂದಂತ. ಅವಾಗ ತುಕಾರಾಮ್ ಅಂದಂತ, ಏ ಭಗವಂತ, ಈ ಭಾವಗಳಿಗೆ ನನಗೆ ನಾಮಸ್ಮರಣ ನುಡಿದಿದ್ದು ಇವತ್ತು ಅಸತ್ಯ ಐತೇನೋ, ಇಂಥ ಒಬ್ಬ ಕುಡಿಯವನ್ನ ನನಗೆ ಬಿಡಿಸ್ಲಿಕ್ಕೆ ಆಗಿಲ್ಲ ಅಂದ್ರ ನಾ ಎಂತ ವಾರ್ಕರಿ ಅಂದಂತ ತುಕಾರಾಮ್.
ಯಾವಾಗಂದ ಪರಮಾತ್ಮನ ಕಣ್ಣಾಗ ನೀರು ಬರಾಕತ್ತುಂಟ, ದಳ 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 ನೀರು ಬರತ್ತುಂಟ. ತುಕಾರಾಮ, ಈ ಜಗತ್ತ ಕಲ್ಯಾಣ ಮಾಡೋಗೋಸ್ಕರ ನೀನ್ ನೋಡ್ರಿ, ತುಕಾರಾಮ್ ಆತ್ಮ ಕಲ್ಯಾಣ ಅಷ್ಟ ಅಲ್ಲ, ಮನಿ ಕಲ್ಯಾಣ ಅಷ್ಟ ಅಲ್ಲ, ಜಗತ್ತ ಕಲ್ಯಾಣ ಮಾಡ್ದವ್ರು ತುಕಾರಾಮ್ರು. ಜಗತ್ತ ಕಲ್ಯಾಣ ಮಾಡ್ದವ್ರು. ಇಂಥವ್ನ ಆತ್ಮ ಕಲ್ಯಾಣ ನನಗೆ ಮಾಡ್ಸಕ್ ಆಗುದಿಲ್ಲ ಅಂದ್ರ ನಾ ಎಂತ ವಾರಿ ಅಂದಂತ ತುಕಾರಾಮ್. ಪಾಂಡ್ರಂಗ ಆ ಕುಡುಕನ ಮನಸ್ಸಿನಾಗ ಹೊಕ್ಕಂತ, ಯಪ್ಪ ಬ್ಯಾಡೋ ಯಪ್ಪ, ಇವತ್ತು ನಿಂತ್ರ ಕುಡಿದು ಬಿಡ್ತೇನೆ ಅಂತ ವಾರ್ಕರಿ ಆದಂತೆ. ಇಂಥವ್ರಿಗೆ ಸಂತರ ಅಂತಾರ, ಇಂಥವ್ರಿಗೆ ಸಂತ ವಾರ್ಕರಿ ಅಂತಾರ. ಈ ವಚನ ಬೇಕಂತಾರ ಪುಣ್ಯಾತ್ಮರೇ. ಈ ವಚನನ್ನ ಯಾರು ಪಾಲಿಸಿಕೊಂಡು ಹೋಗ್ತಾರ, ಈ ವಚನ ಅಂದ್ರ ಬ್ರಹ್ಮ ಲಿಖಿತ ಅದ. ಏನದ? ವಚನವೇ ಬ್ರಹ್ಮ ಲಿಖಿತ ಅದ. ಈ ವಚನ ಬ್ರಹ್ಮ ಲಿಖಿತ ಅದ. ಬ್ರಹ್ಮ ಲಿಖಿತನ ಭ್ರಷ್ಟ ಯಾರು ಮಾಡ್ಕೊಂತಾರ, ಇಂಥ ಭ್ರಷ್ಟಾಚಾರಿ ಜಗತ್ನೊಳಗೆ ಇನ್ನೊಬ್ಬಿಲ್ಲ ಅಂತ ಹೇಳತ್ತಾರ. ಜಗತ್ನೊಳಗೆ ಇನ್ನೊಬ್ಬಿಲ್ಲ. ಅದಕ್ಕೆ ನೀವೇನ್ ಮಾಡೋದ್ರಿ, ಈ ಮಾರ್ಗವನ್ನು ಹಿಡಿದು ಹೋಗ್ಬೇಕಂತ ಹೇಳುತ್ತಾ, ಯಾಕಂದ್ರೆ ಟೈಮ್ ಆಗಿದೆ. ಈ ಅವಕಾಶ ಇಲ್ಲಿ ನಮಸ್ಕಾರ ಬಂದದ ಪುಣ್ಯಾತ್ಮರೇ. ಕಾಯೇ सांगोमिया संताचे उपकार मजे निरंतर जागविती, काय द्यावे यासी वावे उत्तरावे, ठेवी तुहा पायी जीव तोडा, सहज बोलोनी हित उपदेश. ನೋಡ್ರಿ ತುಕಾರಾಮ್ ಹೇಳ್ತಾರ, ತುಕಾರಾಮನ್ ಮುಂದೊಬ್ಬವನ್ನ ಸವಾನ್ ಕುಂದ್ರಿಸಿದ್ರಂತ. ಅವ್ ಏನ್ ಹೇಳಬಲ್ಲ ಅಂತೇಳಿ ಹೇಳ್ತಾನಂತ ಹೇಳಿದ್ರಂತ ತುಕಾರಾಮ್. ಅವಾಕ ಹೇಳುದಿಲ್ಲ, ಹೇಳ್ತಾನ ಇಟ್ಟಲ್ಲ ಅಂತಾನಂತಂದ ತುಕಾರಾಮನ ಅಂತ ಅನಸಂಗಾರ ಅನ್ನ ಅಂತಂತ. ಸತ್ತ ಸವ ಇಟ್ಟಲ್ಲ ವಿಠಲ ವಿಠಲ ಅಂತಂತೆ. ಸಹಜ ಬೋಲೋನಿ ಹಿತ ಉಪದೇಶ. ಸಂತ ತುಕಾರಾಮರು ಸತ್ತ ಸವ ವಿಠಲ ಅನಿಸಿದವ್ರು ಸಂತ ತುಕಾರಾಮರು. ನಾವು ಜೀವ ಇದ್ದವ್ರನ್ನ ಇಟ್ಟಲ್ಲ ಅನಿಸೋದು ವಜ್ಜೆ ಆಗೈತ್ರಿ ಮಹಾರಾಜ್ರೆ. ಜೀವ ಇದ್ದವ್ರಿಗೆ ಇಟ್ಟಲ್ಲ ಅನಿಸೋದು ವಜ್ಜೆ ಆಗೈತಿ. ಸಂತ ತುಕಾರಾಮ್ ಇಂಥವ್ರು ಅಂತ ಹೇಳುತ್ತಾ, ತುಕಾಮಣಿ ವಶ್ಚ ದೇನು ಏಕ ಚಿತ್ತ ತೈಸೆ ಮಜೆ ಏತ ಸಾಂಬಾಳಿತ. ಎಲ್ಲರ ಚಿತ್ತನ್ನ ಭಗವಂತನ ಕಡೆ ಮನಸ್ಸು ಮಾಡುತ್ತಾ ಆ ಭಗವಂತನ ಕಡೆ ಹೋಗಿದ್ದ ಕರೆ ಇತ್ತಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡನ ಕಾಯ್ತಾನಂತೇಳಿ ಈ ಮಧ್ಯಮ ಕೊಟ್ಬಿಡೋನ್ರಿ ಕಡೆದ್ರಿ. ಎಲ್ಲಾರು ಇಷ್ಟೊತ್ತನ ನೀವೆಲ್ಲಾರು ಈ ಶ್ರವಣ ಮಾಡಿದೇವಿ ಪುಣ್ಯಾತ್ಮೆ. ಈ ಶ್ರವಣದೊಳಗ ಈಗ ಹೆಂಗ್ರಿ ಅಂದ್ರ ಹುಡುಗರೆಲ್ಲ ಶಾಲೆಗೆ ಹೋಗಿರ್ತಾವ, ಎಲ್ಲಾ ಹುಡುಗರು ಹೋಗಿರ್ತಾವ. ಯಾವ ಪಕ್ಕಾ ಬರ್ದಿರ್ತಾನ ಅವ್ ಮಾರ್ಕಸ್ ತಗೊಂತಾನ. ಹೌದಿಲ್ರಿ ಮಹಾರಾಜ? ಮಾರ್ಕಸ್ ತಗೊಂತಾನ. ಇಲ್ಲಿ ನೀವು ಯಾರ್ಯಾರು ಕೇಳಿರಿ ನಿಮ್ದು ಮಾರ್ಕಸ್ ಆಗಿರ್ತತಿ. ಮಾರ್ಕಸ್ ಯಾವ್ದು ಪಕ್ಕಾ ಮಾರ್ಕಸ್ ಆಗಿರ್ತತಿ, ಗೋರ್ಮೆಂಟ್ದೊಳಗ ನೌಕರಿ ಆಗ್ತಾನ. ಹೌದಲ್ಲ? ಈ ಪಾರಮಾರ್ಥದೊಳಗ ಯಾವ ಪಕ್ಕಾ ಕೇಳಿರ್ತೀರಿ, ವೈಕುಂಠದೊಳಗ ವಿಲಾಸ ಆಗಿರ್ತತಿ ಅಂತ ಹೇಳ್ತಾನೆ. ವೈಕುಂಠದೊಳಗೆ ವಿಲಾಸ ಆಗಿರ್ತದ. ಅದಕ್ಕಾಗಿ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ನಾಮಸ್ಮರಣ ಕೈಗೊಯ್ಯುತ್ತ. ಯಾಕಂದ್ರೆ 4 ವೇದ 6 ಶಾಸ್ತ್ರ 18 ಪುರಾಣ ನಾವು ಅರಿತವರು ಅಲ್ಲ, ಕಲಿತವರು ಅಲ್ಲ. ಭಗವಂತನ ಮುಂದೆ ಅವನ ಪರಮಾತ್ಮನ ಮುಂದೆ ನಾವು ದುಳಾನು ಅಲ್ಲ. ನಾವ್ ಯಾರು ರಾಕ ಪಾಯ ಪೈ ಕಿಂಕರ ಸಣ್ಣವರು ನಾವೆಲ್ಲವರು ಪುಣ್ಯಾತ್ಮರೇ. ಆ ಪರಮಾತ್ಮನ ಸೇವೆಗೈಯುತ್ತ ಇಷ್ಟೊತ್ತನ ಕುಂತ ಕೇಳುದಕ್ಕ ಪರಮಾತ್ಮನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿಮ್ಮ ಔಷ್ಯ ಆರೋಗ್ಯವನ್ನು ಕೊಟ್ಟು ಇವತ್ತು ಆಶೀರ್ವಾದ ಮಾಡ್ಲಿ ಅಂತೇಳಿ ನನ್ನ ಕೀರ್ತನಕ ವಿರಾಮ ಕೊಡ್ತಾ ಇದ್ದೀನಿ.